ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಾವು ನಿನ್ನೆಯಿಂದ ಅಪರೋಕ್ಷಾನುಭೂತಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗಾಗಲೇ ನಾವೇನು ಮಾಡಿದ್ವಿ, ಅಪರೋಕ್ಷಾನುಭೂತಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಅದ್ರ ಜೊತೆಗೆ ಹೇಗೆ ವಿಚಾರ ಮಾಡೋದು ಅಂದರೆ ಆಲೋಚನೆ ಮಾಡೋ ವಿಧಾನ ಹೇಗೆ, ನಾನು ಯಾರು, ಹೀಗೆ ಈ ಎಲ್ಲ ವಿಷಯವನ್ನು ನಾವು ತಿಳ್ಕೊಂಡ್ವಿ. ಅದಾದ ನಂತರ ದೇಹಾತ್ಮ ಮತ್ತು ಅಜ್ಞಾನ ಇರೋದ್ರಿಂದನೇ ನಮಗೆ ಅಪರೋಕ್ಷಾನುಭೂತಿ ಆಗಿಲ್ಲ. ಅದರಿಂದ ಅದೆರಡನ್ನು ತಿಳ್ಕೊಂಡ್ವಿ. ಅದಾದ ನಂತರ ಜ್ಞಾನದ ಸ್ವರೂಪ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಜ್ಞಾನ ಅಂದರೆ ಬ್ರಹ್ಮ ಒಂದೇ ಇರೋದು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಹೇಗೆ ತಿಳ್ಕೊಳ್ಬೇಕೋ ಹಾಗೆ ತಿಳ್ಕೊಂಡ್ವಿ. ಅದಾದ ನಂತರ ತಿಳ್ಕೊಂಡ್ವಿ ಇರುವುದೆಲ್ಲವೂ ಬ್ರಹ್ಮವೇ, ಅದು ಅದ್ವೈತ ಬ್ರಹ್ಮ. ಈ ಎರಡನೆಯದಾದದ್ದು ಇನ್ನೊಂದು ಇಲ್ಲವೇ ಇಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಅದಕ್ಕೆ ಎಲ್ಲ ಇದರ ಪೂರ್ವಕವಾಗಿ ನಾವು ಅದನ್ನು ವಿಷಯವನ್ನು ತಿಳ್ಕೊಂಡ್ವಿ. ಈಗ ತಿಳ್ಕೊಳ್ಳೋಣ, ಜ್ಞಾನಿ ಎಲ್ಲವನ್ನ ತಿಳ್ಕೊಂಡ, ಬ್ರಹ್ಮವನ್ನು ಅರಿತ ಅಂದಾಗ ಒಬ್ಬ ಜ್ಞಾನಿ ಅವನು ಹೇಗೆ ಜೀವನ ಮಾಡ್ತಾನೆ ಈ ಪ್ರಪಂಚದಲ್ಲಿ, ಅವನಿಗೆ ಕರ್ಮ ಸಂಬಂಧ ಇದೆಯಾ? ಪ್ರಮುಖವಾದಂತಹ ಪ್ರಶ್ನೆ. ಯಾಕೆಂದರೆ ನಮ್ಗಳಿಗೆ ಬಹಳ ಅನುಮಾನ ಇರುತ್ತೆ. ಒಂದು ಸರ್ತಿ ಜ್ಞಾನಿ ಆಗಿಬಿಟ್ರೆ ಹಿಂದೆ ಎಷ್ಟೋ ಕರ್ಮಗಳನ್ನು ನಾವು ಮಾಡಿರ್ಬೋದು, ಮಾಡಿಲ್ದಲೇ ಇದ್ದರೆ ಪುನರ್ಜನ್ಮ ಬರಲ್ವಲ್ಲ, ಮಾಡೇ ಇರ್ತೀವಿ. ಹಾಗಾಗಿ ಆ ಕರ್ಮದ ಕತೆ ಏನು, ಆ ಕರ್ಮ ಏನಾಗತ್ತೆ, ಹಾಗೆ ಹೋಗ್ಬಿಡುತ್ತಾ, ಏನಾಗತ್ತೆ, ಈ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯರು ಅದಕ್ಕೂ ಪೂರ್ತಿಯಾದಂಥ ಉತ್ತರವನ್ನು ಕೊಡ್ತಾರೆ. ಈಗ ಅದನ್ನು ನೋಡ್ತಾ ಹೋಗೋಣ. ಈಗ ಅದ್ವೈತ ಬ್ರಹ್ಮ ಅನ್ನೋದನ್ನು ತಿಳ್ಕೊಂಡ್ವಿ. ಬ್ರಹ್ಮವನ್ನು ಬಿಟ್ಟು ಇಡೀ ವಿಶ್ವದಲ್ಲಿ ಏನೇನು ಬೇರೆ ಇಲ್ಲ ಅನ್ನೋದನ್ನು ತಿಳ್ಕೊಂಡ್ವಿ. ಇವಾಗ ಜ್ಞಾನಿಯ ಒಂದು ಸ್ಥಿತಿ ಏನು, ಕರ್ಮದ ಕತೆ ಏನೋ ಒಂದು ಅನ್ನೋದನ್ನು ತಿಳ್ಕೊಳ್ಳೋಣ. ಅಲ್ಲಿ ಹೇಳ್ತಾರೆ, ಉತ್ಪನ್ನೇ ಅಪಿ ಆತ್ಮಜ್ಞಾನೇ ಪ್ರಾರಬ್ಧಂ ನೈವ ಮುಂಚತಿ ಇತಿ ಯತ್ ಶ್ರೂಯತೆ ಶಾಸ್ತ್ರೇ ತತ್ ನಿರಾಕ್ರಿಯತೆ ಅಧುನಾ ಅಂತ ಹೇಳ್ತಾರೆ. ಅಂದರೆ ಆತ್ಮಜ್ಞಾನ ಪ್ರಾಪ್ತಿಯಾದ ಮೇಲೂ ಕೂಡ, ಆತ್ಮಜ್ಞಾನ ಆಗ್ಬಿಟ್ಟಿದೆ ಅವನಿಗೆ, ಜ್ಞಾನಿ ಆಗ್ಬಿಟ್ಟಿದ್ದಾನೆ, ಅದಾದ ಮೇಲೂ ಕೂಡ ಪ್ರಾರಬ್ಧ ಕರ್ಮ ಮುಂದುವರಿಯುತ್ತದೆ ಅಂತ ಕೆಲವು ಶ್ರುತಿಗಳಲ್ಲಿ ಹೇಳಿದ್ದಾರೆ. ಕೆಲವು ಕಡೆ ಏನು ಹೇಳ್ತಾರೆ ಅಂತಂದರೆ, ಕೆಲವು ಶ್ರುತಿಗಳಲ್ಲಿ ಹೇಳ್ತಾರೆ ಜ್ಞಾನಿ ಆದ ಮೇಲೆ ಕೂಡ, ಆತ್ಮಜ್ಞಾನಿ ಆದ ಮೇಲೆ ಕೂಡ ಅವನಿಗೆ ಕರ್ಮ ಇದೆ ಅಂತ ಕೆಲವು ಶ್ರುತಿಗಳು ಹೇಳ್ತವೆ ಅಂತ ಆಚಾರ್ಯರು ಹೇಳ್ತಾರೆ. ಈಗ ಅದನ್ನು ನಿರಾಕರಿಸುತ್ತೇನೆ ಅಂತಾರೆ ಆಚಾರ್ಯರು. ಅದನ್ನು ನಾನು ನಿರಾಕರಿಸ್ತೀನಿ. ಯಾವುದಾದ್ರೂ ಶ್ರುತಿಗಳಲ್ಲಿ ಇನ್ನೂ ಅವನಿಗೆ ಕರ್ಮ ಇರುತ್ತೆ, ಅವನು ಮತ್ತೆ ಜನ್ಮ ತಗೋಬೇಕು, ಕರ್ಮ ತೀರಿಸಬೇಕು ಅಂತ ಯಾರಾದರೂ ಹೇಳಿದರೆ ಅದು ಸರಿಯಲ್ಲ, ಅದನ್ನು ನಾನು ನಿರಾಕರಣೆ ಮಾಡ್ತೀನಿ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಅದನ್ನು ವಿವರಣವಾಗಿ ಒಂಚೂರು ನೋಡೋಣ. ಆತ್ಮಜ್ಞಾನ ಉಂಟಾದ ಮೇಲೆ ಅವರುಗಳು ತಮ್ಮ ದೇಹವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾರೆ. ಆತ್ಮಜ್ಞಾನ ಆದ ತಕ್ಷಣ ಯಾರನ್ನು ದೇಹ ಬಿಟ್ಬಿಟ್ಟು ಹೊರಟೋಗ್ಬಿಡಲ್ಲ. ಅವರು ತಮ್ಮ ದೇಹವನ್ನು ಉಳಿಸ್ಕೊಂಡಿರ್ತಾರೆ, ಉಳಿಸ್ಕೊಂಡು ಕೆಲಸ ಮಾಡ್ತಾರೆ. ಯಾಕೆಂದರೆ ಪ್ರಪಂಚದ ಕೆಲಸ ಏನು, ಈಶ್ವರನ ಒಂದು ಸಂಸರಣೆಯ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗೋದು. ಜ್ಞಾನಿಯಾದವನು ಎಲ್ಲರಿಗಿಂತ ಹೆಚ್ಚಾಗಿ ಮಾಡ್ತಾನೆ ಆ ಕೆಲಸನ. ನಮಗೆ ಗೊತ್ತಿರೋದು ಬಹಳ ಕಡಿಮೆ. ನಾವು ಏನು ನಮಗೆ ಗೊತ್ತಾದ ರೀತಿಯಲ್ಲಿ ನಾವು ಒಂದು ಈಶ್ವರನ ಸಂಸರಣೆಗೆ ಒಂದು ಕೆಲಸ ಮಾಡ್ಬೋದು. ಆದರೆ ಜ್ಞಾನಿ ಹಾಗಲ್ಲ. ಅವನ ಕೆಲಸದ ಒಂದು ಇದು ವಿಸ್ತಾರ, ಏನೇನು ಕೆಲಸ ಇದೆ ನಮಗೆ ಗೊತ್ತಾಗಲ್ಲ. ಯಾಕೆಂದರೆ ನಾವಿನ್ನೂ ಜ್ಞಾನಿಗಳಾಗಿಲ್ವಲ್ಲ. ಅದರಿಂದ ಹಾಗಾಗಿ ಬಹಳ ಮಹಾತ್ಮರು ಏನು ಮಾಡ್ತಾರೆ, ತಮ್ಮ ಶರೀರವನ್ನು ಹಾಗೆಯೇ ಉಳಿಸ್ಕೊಂಡು ಈ ಪ್ರಪಂಚದಲ್ಲಿ ಈಶ್ವರನ ಸಂಸರಣೆಯ ಕೆಲಸಕ್ಕಾಗಿ ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಅದಕ್ಕಾಗಿ ನಾವು ಅನೇಕ ಉದಾಹರಣೆಯನ್ನು ಕೊಡ್ಬೋದು. ಭಗವಾನ್ ಬುದ್ಧರು ಅವರ ಉದಾಹರಣೆಗೆ ತಗೋಬೋದಲ್ವ ನಾವು. ಅವರು ಹುಟ್ಟಿದಾಗ, ಎಳೆ ಮಗು ಹುಟ್ಟುತ್ತಲ್ಲ, ಆವತ್ತೇ ಅವರು 8 ಹೆಜ್ಜೆ ನಡೆದಿದ್ದರು. ಕಮಲದ ಹೂವೇ ಅವರ ಕಾಲ ಕೆಳಗಡೆ ಬಂದಿತ್ತು. ಹೇಗೆ ಸಾಧ್ಯ? ಅವರೊಬ್ಬ ಜೀವನ್ಮುಕ್ತನಾಗಿ ಜನ್ಮ ತಗೊಂಡಿದ್ದು. ಯಾಕೆ ಅಂದರೆ 8ನೇ ದೀಕ್ಷೆವರೆಗೂ ಅವ್ರಿಗೆ ಹೋಗಲಿಕ್ಕಿತ್ತು. ಅದಕ್ಕಾಗಿ ಆ ಉಳಿದ ದೀಕ್ಷೆಗಳಿತ್ತಲ್ಲ, ಅದನ್ನು ತಗೊಳ್ಳಿಕ್ಕಾಗಿ ಅವರು ಜನ್ಮ ತಗೊಂಡಾಗ ಅವ್ರಿಗಾಗಲೇ ಜೀವನ್ಮುಕ್ತರು ಭಗವಾನ್ ಬುದ್ಧರು. ಹಾಗಾಗಿ ಅವರು ಜನ್ಮ ತಗೊಂಡಿದ್ದೇ ಜೀವನ್ಮುಕ್ತರಾಗಿದ್ದರಿಂದ ನಂತರ ಏನಾಯಿತು, ಬಹಳ ಬೇಗನೆ ಅವರು 8ನೇ ದೀಕ್ಷೆ ಸಿಕ್ಬಿಡ್ತು. ಬುದ್ಧ ಪದವಿಯನ್ನು ಅವರು ಅಲಂಕರಿಸ್ಬಿಟ್ರು. ಅಲಂಕರಿಸಿದ ಕೂಡಲೇ ಅವ್ರ ಜನ್ಮ ಅಂದರೆ ಅವರ ಶರೀರವನ್ನು ಬಿಟ್ಬಿಟ್ರಾ? ಇಲ್ಲ. ಒಟ್ಟು ಅವರು 80 ಅಥವಾ 81 ವರ್ಷಗಳ ಕಾಲ ಬದುಕಿರ್ತಾರೆ.
ಅಷ್ಟು ಅವರು ಬದುಕಿರ್ತಾರೆ. ಅದನ್ನು ಬದುಕಿದ್ದಾಗ ಅವ್ರೇನು ಮಾಡಿದ್ರು, ದೇಹತ್ಯಾಗ ಮಾಡ್ದಲೆ ಅಷ್ಟು ವರ್ಷ ಅವರು ಜೀವಿಸಿದ್ರಲ್ಲ, ಏನು ಮಾಡ್ತಾಯಿದ್ರು, ಇಡೀ ಜನತೆಗೆ ಎಲ್ಲ ಕಡೆಯೂ ಕೂಡ ಪಾದಯಾತ್ರೆಯಲ್ಲಿ ಹೋಗಿ ಜನರ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಅವರು ಕಂಡುಕೊಂಡಂತಹ ಜ್ಞಾನವನ್ನು ಎಲ್ರಿಗೂ ಬೋಧಿಸಿದ್ರು. ಬಹಳಷ್ಟು ಜನರಿಗೆ ಅವರು ಎಷ್ಟು ಸಾವಿರಾರು ಜನ ಅವರು ಈ ಅರ್ಹಂತರಾಗುವ ಹಂತಕ್ಕೆ ಅವರು ಹೋದರು ಅನ್ನೋದು ನಮಗೆ ಆವಾಗ ಗೊತ್ತಿದೆ. ಹಾಗಾಗಿ ದುಃಖ ನಿವಾರಣೆಯ ಮಾರ್ಗವನ್ನು ಬೋಧಿಸಿದ್ರು. ಅಷ್ಟೇ ಅಲ್ಲ, ಶ್ರೀ ರಮಣ ಮಹರ್ಷಿಗಳು, ರಾಮಕೃಷ್ಣರು, ಅರವಿಂದರು, ವಿವೇಕಾನಂದರು, ಎಷ್ಟು ಜನನ್ನ ತಗೊಳ್ತೀರಾ? ನಾನು ಒಂದು ಇದನ್ನು ಓದಿದ್ದೀನಿ, ಏಕದಾಗೆಲ್ಲ ಐತೆ ಅಂತ ಒಂದು ಪುಸ್ತಕ ಇದೆ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಬರೆದಿರೋದು. ಅದರಲ್ಲಿ ಒಬ್ಬರು ಸ್ವಾಮಿಗಳು ಬರ್ತಾರೆ, ಅವ್ರ ಕಥೆನೇ, ಸ್ವಾಮಿಗಳ ಕಥೆನೇ ಅದು. ಮುಕುಂದೂರು ಸ್ವಾಮಿಗಳು ಅಂತ ಹೇಳಿ, ಅವರು ಇಲ್ಲಿ ಕಡೂರು, ಬೀರೂರು ಈ ಜಾಗದಲ್ಲೇ ಅವರು ಓಡಾಡ್ಕೊಂಡಿದ್ದಂಥವ್ರು. ತೀರಾ ಇತ್ತೀಚೆಗೆ, ಅಂದರೆ ನಾವು ಚಿಕ್ಕವರಿದ್ದಾಗ ಕೂಡ ಕೇಳಿದ್ವಿ ಅವರ ಬಗ್ಗೆ. ನಾವು ಅವರ ಶಿಷ್ಯೆಯನ್ನು ಕೂಡ ನಾವು ಹೋಗಿ ನೋಡಿದ್ವಿ. ಶರಣಮ್ಮ ಅಂತ ಒಬ್ಬರು ಇದ್ದರು, ತಿಪ್ಟೂರಿನಲ್ಲಿದ್ದರು ಅವರು. ಹಾಗಾಗಿ ಅಲ್ಲಿ ಕೂಡ ನಾವು ಹೋಗಿದ್ವಿ. ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಗಳು ಕರ್ಕೊಂಡು ಹೋಗಿದ್ದರು. ಹೀಗಾಗಿ ಅವರೆಲ್ಲ ಹುಟ್ಟುತನ ಜೀವನ್ಮುಕ್ತರು, ಅಂದರೆ ಅದಾಗು ಹೋಗಿದ್ದಂಥವ್ರು. ಅವ್ರು ಎಷ್ಟು ವರ್ಷ ಬದುಕಿದ್ರು ಅಂತ ಕೂಡ ಯಾರಿಗೂ ಅಂದಾಜಿಲ್ಲ, ಲೆಕ್ಕ ಇಲ್ಲ. ಯಾಕೆಂದರೆ ಈ ಮೊದಲನೇ ಸಲ ರೈಲು ಹಳಿ ಹಾಕ್ತಾರಲ್ಲ ಕಡೂರು ಬೀರೂರು, ಅಲ್ಲಿ ಕೆಲಸ ಮಾಡಿದ್ರಂತೆ ಅವರು. ಇನ್ನು ಲೆಕ್ಕ ಹಾಕ್ಕೊಳ್ಳಿ ಅವ್ರ ವಯಸ್ಸು ಎಷ್ಟಿರ್ಬೋದು ಏನು ಅಂತ. ಹಾಗೆ ಅಂಥವರೆಲ್ಲ ಬದುಕಿದ್ದು ಎಲ್ಲ ಜನರನ್ನು ಸರಿದಾರಿ ತರುವತ್ತ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಜೀವನ್ಮುಕ್ತಿ ಪ್ರಾಪ್ತಿ ಆದ ಮೇಲೂ ಕೂಡ ತಮ್ಮ ಶರೀರವನ್ನು ಧರಿಸಿರ್ತಾರೆ, ಅವರು ಜೀವಿಸಿರ್ತಾರೆ. ಬರೀ ಇವಾಗ ನಾವು ಇವರನ್ನು ಮಾತ್ರ ಹೇಳ್ತಿದ್ದೀರಾ ನೀವು ಅಂದರೆ ಇಲ್ಲ. ಹಿಂದೆ ರಾಜರ್ಷಿಯಾಗಿದ್ದಂತಹ ಜನಕ ಮಹಾರಾಜರು, ಅವರು ಜೀವನ್ಮುಕ್ತರಾಗಿದ್ದಂಥವರು. ಯಾಜ್ಞವಲ್ಕರು, ಅವರು ಜೀವನ್ಮುಕ್ತರಾಗಿದ್ದಂಥ. ಇವರೆಲ್ಲ ಬದುಕಿದ್ರು. ಜನಕ ಮಹಾರಾಜರು ರಾಜ್ಯಭಾರ ಮಾಡ್ತಿದ್ರು. ಎಲ್ಲ ಪ್ರಜೆಗಳನ್ನು ಮಕ್ಕಳಂತೆ ನೋಡ್ಕೊಳ್ತಾ ಈಶ್ವರನ ಸಂಸರಣೆಗಾಗಿ ಅಷ್ಟು ಕೆಲಸ ಮಾಡಿದಂಥವ್ರು ಅಲ್ವಾ. ಅವರನ್ನು ರಾಜರ್ಷಿ ಅಂತ ತಾನೇ ಕರೀತಾ ಇದ್ದದ್ದು. ಹೀಗೆ ವ್ಯಾವಹಾರಿಕ ಪ್ರಪಂಚದಲ್ಲಿ ಬಹಳ ಕಾಲ ಕಾರ್ಯಪ್ರವೃತ್ತರಾಗಿ ಅವರು ಇರ್ತಾರೆ. ಆದರೆ ಅವ್ರು ಕರ್ಮ ಅನುಭವಿಸ್ತಾರಾ ಅಂದರೆ ಇಲ್ಲ, ಕರ್ಮ ಅನುಭವಿಸೋದಿಲ್ಲ. ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಯಾವುದು ಜ್ಞಾನಿಗೆ ಪ್ರಾರಬ್ಧ ಕರ್ಮವೇ ಇಲ್ಲ, ಆಚಾರ್ಯರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಅದನ್ನು ಕ್ಲಿಯರಾಗಿ ಹೇಳ್ತಾರೆ, ಅವರಿಗೆ ಪ್ರಾರಬ್ಧ ಕರ್ಮ ಅನ್ನೋದು ಇರೋದಿಲ್ಲ ಅಂತ. ಮಾನವರಾಗಿದ್ದಾಗ, ನಾವು ಇನ್ನು ಬಾಲಜೀವಿಗಳಾಗಿದ್ದಾಗ ಅನೇಕ ಕರ್ಮಗಳನ್ನು ಮಾಡಿಬಿಡ್ತೀವಿ. ಆವಾಗ ಗೊತ್ತಿರೋದಿಲ್ಲ ನಮಗೆ, ಅಜ್ಞಾನ. ಆವಾಗ ಏನಾಗುತ್ತೆ, ಅದೆಲ್ಲ ಸಂಚಯ. ಅದನ್ನೇನಂತ ಕರೀತಾರೆ, ಸಂಚಿತ ಕರ್ಮ ಅಂತ ಕರಿತೀವಿ. ಆ ಸಂಚಿತ ಕರ್ಮನ ಒಂದೇ ಜನ್ಮ ತೊಗೊಂಡ್ರೆ ಮುಗ್ಸೋಕ್ಕಾಗುತ್ತಾ? ಆಗಲ್ಲ. ಯಾಕೆಂದರೆ ಜಾಸ್ತಿ ಮಾಡಿದ್ದೀವಲ್ವ. ಆ ಜನ್ಮದಲ್ಲಿ ಮತ್ತೆ ಒಂದಷ್ಟು ಕೊಡ್ತಾರೆ, ಅದನ್ನು ಪ್ರಾರಬ್ಧ ಅಂತ ಹೇಳ್ತೀವಿ. ಅದು ಮುಗಿಸೋದ್ರೊಳಗೆ ಇನ್ನೊಂದಷ್ಟು ಗಂಟು ಮುಟೆ ಮತ್ತೆ ಮಾಡ್ಕೊಂಬಿಟ್ಟಿರ್ತೀವಿ. ಹಾಗಾಗಿ ಸಂಚಿತ ಕರ್ಮ ಅದು ನಮ್ಮ ಆಸ್ತಿ ಥರ ಬೆಳೀತಾ ಹೋಗ್ಬಿಡ್ತದೆ ನಮ್ಮ ಆಸ್ತಿ. ಸಂಚಿತ ಕರ್ಮ ಅದು ಖಾಲಿ ಮಾಡೋದೇ ನಮಗೆ ದೊಡ್ಡ ಸವಾಲು. ಹೀಗೆ ಈಗ ಕರ್ಮ ಸಾಕಷ್ಟು ಮಟ್ಟಿಗೆ ತೀರಿದ ಮೇಲೆ ಮಾತ್ರ ಈ ಒಂದು ದಾರಿಗೆ ಬರೋಕ್ಕಾಗತ್ತೆ, ಇಲ್ಲದೆ ಇದ್ರೆ ಬರೋಕ್ಕಾಗಲ್ಲ. ಆಧ್ಯಾತ್ಮ ಜೀವಿ ಯಾರು ಆಧ್ಯಾತ್ಮದ ಕಡೆಗೆ ಒಲವಿದೆಯೋ ಅಂಥವರಿಗೆ ಅವರ ಒಂದು ಕರ್ಮ ಏನಿದೆ ಸಾಕಷ್ಟು ತೀರಿದ್ರೆ ಮಾತ್ರವೇ ಈ ದಾರಿಗೆ ಬರೋಕ್ಕಾಗತ್ತೆ, ಇಲ್ಲದೆ ಇದ್ದರೆ ಬರೋಕ್ಕಾಗಲ್ಲ. ಹಾಗಾಗಿ ಏನಾಗುತ್ತೆ, ಅದು ತೀರಿದ್ದಾಗ ಮಾತ್ರ ನಾವು ಸಾಧನೆ ಹಾದಿ ಬೇಕು, ನನಗೆ ಈ ಥರ ಇದೆ ಒಂದು ಇದೆಯಂತೆ ಅಂತೇಳಿ ನಾವು ಈ ದಾರಿಯಲ್ಲಿ ತಿರುಗುತ್ತೀವಿ, ಅದರಲ್ಲಿ ಮುಂದುವರಿಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಹೀಗೆ ಮುಂದುವರೆದು ಜೀವನ್ಮುಕ್ತಿ ಪಡೆದಾಗ ಆತ್ಮಾನುಸಂಧಾನ ಆಗುತ್ತೆ. ಅಂದರೆ ಆತ್ಮನನ್ನೇ ನಾವು ದರ್ಶನ ಮಾಡೋ ಅಂಥದ್ದು. ಚಾಂದೋಗ್ಯ ಶ್ರುತಿಯಲ್ಲಿ ಹೇಳ್ತಾರೆ, ಜ್ಞಾನಿಯು ಬ್ರಹ್ಮನನ್ನು ಸೇರುತ್ತಾನೆ ಅಂತ. ಚಾಂದೋಗ್ಯದಲ್ಲಿ ಕ್ಲಿಯರಾಗಿ ಹೇಳ್ತಾರೆ. ಅಂದರೆ ಅರ್ಥ ಏನು, ಬ್ರಹ್ಮನ ಸೇರಿದ ಮೇಲೆ ಕರ್ಮ ಇಟ್ಕೊಂಡು ಬ್ರಹ್ಮನ ಸೇರೋಕ್ಕಾಗತ್ತಾ? ಇಲ್ಲ. ಜ್ಞಾನಿ ಆದ ತಕ್ಷಣ ಅವನು ಬ್ರಹ್ಮವೇ. ಹಾಗಿದ್ದಾಗ ಕರ್ಮ ಎಲ್ಲಿದೆ? ಬ್ರಹ್ಮನಿಗೆ ಕರ್ಮ ಇದೆಯಾ? ಕರ್ಮ ಇರೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕರ್ಮ ಅನ್ನೋದು ಇರೋದಿಲ್ಲ. ಜ್ಞಾನ ಪಡೆದ ನಂತರ ಮಾಡುವಂತಹ ಅವರು ಎಷ್ಟು ಕೆಲಸಗಳನ್ನು ಮಾಡ್ತಾರೋ ಅದ್ಯಾವುದಕ್ಕೂ ಕರ್ಮ ಬರಲ್ಲ ಅವರಿಗೆ. ಎಷ್ಟೊಂದು ಕೆಲಸ ಮಾಡ್ತಾರೆ. ಅಂದರೆ ಈ ಕೆಟ್ಟ ಕರ್ಮ ಬರೋವಂಥ ಕೆಲಸ ಅವ್ರು ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಜ್ಞಾನಿ ಹೇಗೆ ಮಾಡೋಕ್ಕೆ ಸಾಧ್ಯ? ಜ್ಞಾನಿ ಯಾರಿಗಾದರೂ ತೊಂದರೆ ಮಾಡೋಕ್ಕೆ ಸಾಧ್ಯನಾ? ಜ್ಞಾನಿ ಯಾರಿಗಾದರೂ ಒಂದು ಕೆಟ್ಟದನ್ನು ಬಯಸೋಕ್ಕೆ ಸಾಧ್ಯನಾ? ಇಲ್ಲವೇ ಇಲ್ಲ. ಕೆಟ್ಟ ಕರ್ಮವನ್ನು ಅವನು ಮನಸ್ಸಿನಲ್ಲಿಯೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವನ ಮನಸ್ಸು ಪೂರ್ತಿಯಾಗಿ ಎಲ್ಲ ನಿಷ್ಕಲ್ಮಶವಾಗಿದೆ, ಪವಿತ್ರವಾಗಿದೆ, ಮೌನವಾಗಿದೆ.
ಅಂಥವ್ರು ಕರ್ಮ ಮಾಡೋಕ್ಕಾಗಲ್ಲ. ಅವ್ರು ಮಾಡೋ ಒಳ್ಳೆ ಕರ್ಮದ ಫಲ ಕೂಡ ಅವ್ರು ತಗೊಳ್ಳಲ್ಲ. ಕರ್ಮವನ್ನು ಅಕರ್ಮದ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರಲ್ಲ ಆ ರೀತಿಯಲ್ಲಿ ಮಾಡ್ತಾರೆ. ಹಾಗಾಗಿ ಅವರಿಗೆ ಕರ್ಮವೇ ಇಲ್ಲ, ಆ ರೀತಿ ಆಗತ್ತೆ. ಅದರಿಂದ ಇನ್ನೂ ಒಂದು ವಿಷಯ ಏನು ಅಂದರೆ ಅವರಿಗೆ ನಾನು ಅನ್ನೋದಿರೋದಿಲ್ಲ. ಯಾವಾಗ ನಾನು ಇರುತ್ತೆ ಆಗ ಕರ್ಮ ಬರುತ್ತೆ. ನಾನು ಅನ್ನೋದು ಇಲ್ದಲೇ ಇದ್ದರೆ ಆವಾಗ ನಾನುಗೋಸ್ಕರ ಕೆಲಸ ಮಾಡಲ್ಲ ಅವರು. ನನಗೆ ಸ್ವಂತಕ್ಕೆ ಬೇಕು ಅಂತ ಏನು ಕೆಲಸ ಮಾಡ್ತಾರೆ ಅವರು? ಮಾಡಲ್ಲ. ಅದರಿಂದ ಅವ್ರಿಗೆ ಕರ್ಮ ಬರಲ್ಲ. ಎಷ್ಟು ಸರಳವಾಗಿ ಆಚಾರ್ಯರು ಹೇಳ್ತಾರೆ ಅಂತ. ಇದೆಲ್ಲ ಸತ್ಯನೇ ಅಲ್ವಾ? ನಾನು ಹೀಗೆ ಅನ್ನೋದ್ರಿಂದನೇ ನಮಗೆಲ್ಲ ಕರ್ಮ ಬರೋದು. ನಾನೇ ಇಲ್ದಲೇ ಹೋದರೆ ಕರ್ಮ ಎಲ್ಲಿಂದ ಬರುತ್ತೆ? ಬರಲ್ಲ. ನಾನು ಇಲ್ದಲೇ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ. ನಾವು ಅಂದ್ಕೊಳ್ಳೋದು ನಾನು ಅನ್ನೋ ಒಂದು ವ್ಯಕ್ತಿ ಇಲ್ಲದೆ ಇದ್ದರೆ ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ. ಅವರು ನಾನು ಅನ್ನೋ ವ್ಯಕ್ತಿ ಇಲ್ದಲೇ ಕೆಲಸ ಮಾಡ್ತಾರೆ. ಅದು ಪ್ರಪಂಚದ ಆದ್ಯಂತ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಎಲ್ರಿಗೂ ಒಳ್ಳೆಯದಾಗುವಂಥ ಕೆಲಸ ಮಾಡ್ತಾರೆ. ಎಷ್ಟೊಂದು ಕೆಲಸ ಮಾಡ್ತಾರೆ, ನಮಗಿಂತ ಲಕ್ಷಪಟ್ಟು ಹೆಚ್ಚು ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ. ಈ ಜನ್ಮದಲ್ಲಿ ಆ ದೇಹವನ್ನು ಪಡೆಯುವಾಗ ಯಾವುದಾದ್ರೂ ಕರ್ಮ ಇದ್ದರೆ, ಈಗ ಜೀವನ್ಮುಕ್ತಿ ಆಗ್ತಾಯಿದೆ ಅಂತ ಇಟ್ಕೊಳ್ಳಿ, ಒಂದು 40 ವರ್ಷಕ್ಕೋ 35 ವರ್ಷಕ್ಕೋ ಆಗ್ತಾಯಿದೆ. ಆಗ ನಾವು ಪ್ರಾರಬ್ಧ ಕರ್ಮ ಅದನ್ನು ತಗೊಂಡು ತಾನೇ ಹುಟ್ಟಿರ್ತೀವಿ. ಆವಾಗ ಒಂದು ವೇಳೆ ಇದಾದರೆ ಅದನ್ನು ತೀರಿಸ್ಬೇಕಾಗುತ್ತಾ ಅಂದರೆ ಆ ಶಾಸ್ತ್ರಗಳು ಹೇಳುತ್ತೆ ಅದನ್ನು ತೀರಿಸ್ಬೇಕು ಅಂತ ಹೇಳುತ್ತೆ. ಆದರೆ ಜ್ಞಾನಿಗೆ ಯಾವುದೇ ಕರ್ಮ ಇರಲ್ಲ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ, ಶಂಕರಾಚಾರ್ಯರು ಹೇಳ್ತಾರೆ. ಇಲ್ಲ ಅಂತ. ಜ್ಞಾನಿ ಯಾವುದಕ್ಕೂ ಬಂಧಿತನಲ್ಲ, ಅವನು ಶರೀರಕ್ಕೂ ಬಂಧಿತನಲ್ಲ. ಅವನದ್ದೇ ಶರೀರ, ಅದನಂತರ ಯಾವ ಶರೀರದಲ್ಲಿ ಅವನು ಇದ್ದು ಕೆಲಸ ಮಾಡ್ತಿದ್ದಾನೆ ಆ ಶರೀರವೂ ಕೂಡ ನಂದು ಅಂತ ಅವ್ರು ಅಂದ್ಕೊಳ್ಳಲ್ಲ. ಕೆಲಸ ಮಾಡಲಿಕ್ಕೆ ಒಂದು ಶರೀರ, ಕೈ ಕಾಲು ಎಲ್ಲ ಬೇಕು, ಅದಕ್ಕೆ ಒಂದು ಶರೀರವನ್ನು ಇಟ್ಕೊಂಡಿರ್ತೀನಿ ಅಂತ ಅಷ್ಟೇ ಹೊರತು ಆ ಶರೀರದ ಮೇಲೆ ಅವ್ರಿಗೆ ಮಮಕಾರ ಇರೋದಿಲ್ಲ, ನಾನು ಅನ್ನೋದು ಇರೋದಿಲ್ಲ. ಅದರಿಂದ ಅವ್ರಿಗೆ ಕರ್ಮಬಂಧನ ಹೇಗೆ ಬರುತ್ತೆ? ಶರೀರವೇ ಅವ್ರದ್ದಲ್ವಲ್ಲ. ಕರ್ಮ ಬರೋದು ಯಾವುದಕ್ಕೆ? ಕರ್ಮ ಅನುಭವಿಸೋದು ಯಾವುದರಲ್ಲಿ? ನಾವು ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ರಾಗಭಾವಗಳಲ್ಲಿ ತಾನೇ ಕರ್ಮ ಅನುಭವಿಸ್ತೇವೆ. ಇದು ಅವ್ರದ್ದು ನಂದೇ ಅಲ್ದಲೇ ಇದ್ದರೆ, ಈ ಶರೀರವೇ ನಂದು ಅಲ್ದಲೇ ಇದ್ದರೆ ನಾನು ಹೇಗೆ ಕರ್ಮ ಅನುಭವಿಸೋಕ್ಕಾಗತ್ತೆ? ಇದನ್ನು ಆಚಾರ್ಯರು ಹೇಳ್ತಾರೆ. ಅಂದರೆ ಅವರು ಇನ್ನೂ ಒಂದು ವಿಷಯ ಅಂದರೆ ಅವರು ವಿಶ್ವದ ನಿಯಮಗಳಿಗೆ ವಿರುದ್ಧವಾಗಿ ಕೆಲಸ ಮಾಡೋದಿಲ್ಲ. ನಾವು ಮಾಡ್ತೀವಿ, ಆಹಾರ ತುಂಬ ಚೆನ್ನಾಗಿದ್ದರೆ ಒಂದು ಚಮಚ ಜಾಸ್ತಿ ಹಾಕ್ಕೊಂಡು ತಿಂತೀವಿ, ಅದು ಆಹಾರದ ನಿಯಮಕ್ಕೆ ವಿರುದ್ಧ ಅಲ್ವಾ? ಅದಕ್ಕೆ ತಕ್ಕ ಪ್ರತಿಫಲ ನನಗೆ ಬರಲೇಬೇಕಲ್ವಾ? ನನ್ನ ಆರೋಗ್ಯ ಕೆಡಲೇಬೇಕಲ್ವಾ? ಇದು ಪರಿಸ್ಥಿತಿ. ಅವರು ಮಾಡಲ್ಲ. ವಿಶ್ವದ ಯಾವುದೇ ನಿಯಮಕ್ಕೂ ಅವರು ಅಡ್ಡಿಪಡಿಸುವುದಿಲ್ಲ, ಅದರ ವಿರುದ್ಧ ಕೆಲಸ ಮಾಡಲ್ಲ. ಹಾಗಾಗಿ ಅವರಿಗೆ ಕಾರ್ಯಕ್ಕೆ ಸಿಗಬೇಕಾದ ಪರಿಣಾಮ ಸಿಕ್ಕೋದಿಲ್ಲ, ಅದರ ಕರ್ಮ ಬರಲ್ಲ ಅವರಿಗೆ. ಇದು ವಿಷಯ ಅಂತ ಹೇಳ್ತಾರೆ. ಅಂದರೆ ಕರ್ಮದ ಮೂಲಕ ಈಗ ನಾವು ಪಾಠ ಕಲಿಯೋದು ಹೇಗಪ್ಪ? ನಮ್ಮ ಜೀವಿತದಲ್ಲಿ ಕಷ್ಟ ಬರುತ್ತೆ, ಸುಖ ಬರುತ್ತೆ. ಸುಖಕ್ಕಿಂತ ಹೆಚ್ಚು ಕಷ್ಟದಲ್ಲಿ ಪಾಠ ಕಲಿತೀವಿ ನಾವು. ಯಾವುದಾದ್ರೂ ಕಷ್ಟ ಬಂದರೆ ಅದನ್ನು ಎದುರಿಸೋದು ಹೇಗೆ, ಅದರಿಂದ ಪಾರಾಗೋದು ಹೇಗೆ, ಅದರಿಂದ ಹೊರಗೆ ಬರೋದು ಹೇಗೆ, ನಾವು ಹಾಗೆಯೇ ಸುಖವಾಗಿ ಅಂದರೆ ಆನಂದವಾಗಿರೋದು ಹೇಗೆ ಅಂತ ಹೇಳಿ ನಾವು ಅದನ್ನು ಇಲ್ದಂಗೆ ಮಾಡ್ಕೊಳ್ಳಿಕ್ಕೆ ನಾವೇನೆಲ್ಲ ಕೆಲಸ ಮಾಡ್ತೀವಿ. ಹೌದಾ? ಅದರಿಂದ ಏನಾಗುತ್ತೆ? ಜೀವಾತ್ಮ ಬೆಳೀತಾನೆ ಅಲ್ವಾ? ಆ ಬೆಳವಣಿಗೆ ಸಾಧ್ಯ ಆಗತ್ತೆ. ಅಂದರೆ ಕೆಟ್ಟ ಇದರಿಂದ ಅಂದರೆ ಬರುವಂತಹ ಕರ್ಮದಿಂದ ನಮ್ಮ ಬೆಳವಣಿಗೆ ಆಗುತ್ತಾ ಹೋಗುತ್ತೆ. ಸುಖದಲ್ಲಿ ಬೆಳವಣಿಗೆ ಆಗಲ್ಲ, ದುಃಖದಲ್ಲಿ ಬೆಳವಣಿಗೆ ಜಾಸ್ತಿ ಆಗತ್ತೆ. ಹಾಗೆ ಸುಖದಲ್ಲಿ ನಾವೇನು ಮಾಡ್ತೀವಿ? ಮೈ ಮರೆತು ಬಿಡ್ತೀವಿ. ಅದರಲ್ಲಿ ನನಗೆ ಸುಖ ಬಂದಿದೆ, ಯಾಕೆ ಬಂತು, ಅದರಿಂದ ನಾನು ಏನು ಕಲಿಬಲ್ಲೆ ಅಂದರೆ ಅದರಲ್ಲಿ ಕಲಿಯಲ್ಲ. ನಾವು ನಮ್ಮನ್ನು ಮೈ ಮರೆತು ಬಿಡ್ತೀವಿ, ಸುಖದಲ್ಲಿ ಇದ್ದು ಬಿಡ್ತೀವಿ, ಅಷ್ಟೇ ಆರಾಮಾಗಿರ್ತೀವಿ. ಹೀಗಾಗಿ ಕರ್ಮಫಲದ ಮುಖಾಂತರ ಪಾಠ ಕಲಿಯುವಂತಹ ಸ್ಥಿತಿ ಜ್ಞಾನಿಗೆ ಇಲ್ಲ. ಪಾಠ ಕಲ್ತಾ ಬಿಟ್ಟಿದೆಯಲ್ಲ ಅವನು ಬ್ರಹ್ಮದಲ್ಲೇ ಇದ್ದಾನೆ. ಇನ್ನು ಪಾಠ ಏನು ಕಲಿಯೋಕ್ಕಿದೆ ಅವನಿಗೆ? ಅವನು ಪಾಠ ಮಾಡೋವನೇ ಹೊರತು ಪಾಠ ಕಲಿಯೋನಲ್ಲ. ಹಾಗಾಗಿ ಅವನಿಗೆ ಕರ್ಮನೇ ಇಲ್ಲ. ಅಲ್ಲ, ಎಷ್ಟೆಷ್ಟು ರೀತಿಯಲ್ಲಿ ನಮಗೆ ಆಚಾರ್ಯರು ಅವನ ಕರ್ಮದಿಂದ ಅವನು ಹೊರಗಿದ್ದಾನೆ ಅಂತ ಹೇಳೋದನ್ನು ಎಷ್ಟೆಷ್ಟು ವಿಧವಾಗಿ ಹೇಳ್ತಾರೆ ಅಂತ. ಹಾಗಾಗಿ ಅವರು ಪರಿಪೂರ್ಣರಾಗಿರೋದ್ರಿಂದ ಅವರಿಗೆ ಕರ್ಮ ಇಲ್ಲ, ಕರ್ಮ ಮಾಡಲ್ಲ. ಹಾಗಾಗಿ ಏನು ಅವರಿಗೆ ಇಲ್ಲ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಅದರಿಂದ ಜ್ಞಾನಿಯು ಕರ್ಮರಹಿತನಾಗ್ಬಿಡ್ತಾನೆ. ಜ್ಞಾನ ಬಂದ ತಕ್ಷಣ ಕರ್ಮರಹಿತ ಸ್ಥಿತಿ ಬರುತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಮುಂದಿನ ಶ್ಲೋಕ ನೋಡೋಣ. ತತ್ವಜ್ಞಾನೋದಯಾತ್ ಊರ್ಧ್ವಂ ಪ್ರಾರಬ್ಧಂ ನೈವ ವಿದ್ಯತೆ
ದೇಹಾಧೀನಾಂ ಅಸತ್ಯತ್ವಾತ್ ಯಥಾ ಸ್ವಪ್ನೋ ವಿಬೋಧಿತಃ ಅಂತ ಹೇಳ್ತಾರೆ ಆಚಾರ್ಯರು. ಅಂದರೆ ಕನಸಿನಿಂದ ಎಚ್ಚರ ಆದವನಿಗೆ, ಇವಾಗ ನಾ ಮಲಗಿದ್ದೆ, ಕನಸು ಬಿತ್ತು, ಕನಸಿಂದ ಎಚ್ಚರ ಆದಾಗ ದೊರೆತ ಅನುಭವ, ಏನೋ ಕನಸಿನಲ್ಲಿ ಎಲ್ಲೋ ಓಡೋಗ್ತಾ ಇದ್ವಿ, ಅಥವಾ ಏನೋ ಟ್ರೈನಲ್ಲಿ ಹತ್ತಿ ಹೋಗ್ತಾ ಇದ್ವಿ, ಇನ್ನೇನೋ ದರ್ಶನ ಮಾಡ್ತಾಯಿದ್ವಿ, ಯಾವುದೋ ದೇವಸ್ಥಾನಕ್ಕೂ ಏನೇನೋ ಬೀಳುತ್ತಲ್ವ ಕನಸು, ಸಿಕ್ಕಾಪಟ್ಟೆ ಏನೇನೋ ಬಿದ್ದಿರುತ್ತೆ ಕನಸು. ಎಚ್ಚರ ಆಯಿತು, ತಟ್ಟಂತ ಎಚ್ಚರ ಆಗಿಬಿಡುತ್ತೆ. ಎಷ್ಟೋ ಸರ್ತಿ ಓಡೋಗ್ತಿರೋದು, ಏನೋ ಯಾರೋ ಬಂದಂಗೆ ಆಗೋದು, ಏನೋ ಒಂದು ಆಯಿತು, ತಟ್ಟಂತ ಎಚ್ಚರ ಆಗಿಬಿಡುತ್ತೆ. ಆವಾಗ ಅದೆಲ್ಲ ಸತ್ಯ ಆಗಿದೆಯಾ? ನಾವು ಎಲ್ಲೋ ಇದ್ದೀವ, ಯಾವುದೋ ದೇವಸ್ಥಾನದಲ್ಲಿ ಇದ್ದೀವ, ಅಥವಾ ಇನ್ನೆಲ್ಲೋ ಹೋಗ್ತಾ ಇದ್ದೀವ, ಇನ್ಯಾರೋ ಬಂದಿದ್ದಾರಾ? ಏನು ಇಲ್ಲ ಅಲ್ಲಿ, ನಾವು ಮಾತ್ರ ಇರೋದು. ಎಚ್ಚರ ಆದ ತಕ್ಷಣ ಏನಾಗುತ್ತೆ, ಕನಸು ಕಂಡೆ ಅದು ಅಸತ್ಯ ಅಂತ ಗೊತ್ತಾಗತ್ತೆ. ಹೌದು ತಾನೆ? ಕನಸು ಸತ್ಯ ಅಲ್ಲ. ನಮ್ಮ ಮನಸ್ಸಿನ ಒಳಗಡೆ ಏನೇನು ಅನುಭವಗಳನ್ನು ಮನಸ್ಸು ಕೂಡ ಹಾಕೊಂಡಿದೆಯೋ, ನೆನಪುಗಳಿದೆಯೋ, ಅದು ಒಂದಕ್ಕೊಂದು ಹೆಂಗೆಂಗೋ ಸೇರ್ಕೊಳ್ಳುತ್ತೆ, ಯಾವುದ್ಯಾವುದಕ್ಕೋ ಸೇರ್ಕೊಳ್ಳುತ್ತೆ. ಅವ್ರು ಯಾರೋ, ಇವ್ರು ಯಾರೋ, ಅದು ಇಲ್ಲ, ಅವ್ರಿಗೆ ಇರೋರು ಇರ್ತಾರೆ. ಕೆಲವು ಸರ್ತಿ ದೇಹ ತ್ಯಾಗ ಮಾಡಿದವರು ನಮ್ಮ ಕನಸಿನಲ್ಲಿ ಬಂದಿರ್ತಾರೆ. ಏನೇನೋ ಫಜೀತಿಗಳು ಕನಸಿನಲ್ಲಿ. ಹೆಂಗೆ? ನಮ್ಮ ನೆನಪುಗಳೆಲ್ಲ ಆಗಿರೋ ಅಂಥದ್ದು ಅಷ್ಟೇ, ಅದು ಸತ್ಯ ಆಗಿರಲ್ಲ. ಸತ್ಯವಾಗಿ ನಾವು ಮಲ್ಕೊಂಡಿರ್ತೀವಿ ಅಷ್ಟೇ. ಹಾಗಾಗಿ ಇದು ಅಸತ್ಯ ಅಂತ ಎದ್ದಾಗ ಹೇಗೆ ತಿಳಿದು ಬರುತ್ತದೆಯೋ ಕನಸಿಂದ ಎಚ್ಚರ ಆದಾಗ, ಅದೇ ರೀತಿ ತತ್ವಜ್ಞಾನದ ಉದಯವಾದ ನಂತರ ದೇಹಾದಿಗಳೆಲ್ಲ ಅಸತ್ಯ ಅಂತ ಅವನಿಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಅಂದರೆ ದೇಹ, ಈ ಮನಸ್ಸು, ರಾಗಭಾವಗಳು ಇವೆಲ್ಲವೂ ಅಸತ್ಯ ಅನ್ನುವುದು ಜ್ಞಾನಿಗೆ ಸಂಪೂರ್ಣವಾಗಿ ಅರ್ಥವಾಗಿ ಬಿಡುತ್ತೆ ಅಂತಾರೆ. ಅದು ತಿಳಿದ ತಕ್ಷಣ ಏನಾಗುತ್ತೆ, ಅವನಿಗೆ ಯಾವ ಪ್ರಾರಬ್ಧ ಕರ್ಮನೂ ಇಲ್ಲ. ಯಾಕೆಂದರೆ ದೇಹಗಳೇ ಉಳಿದಿಲ್ವಲ್ಲ ಅವನಿಗೆ, ಇನ್ನು ಪ್ರಾರಬ್ಧ ಕರ್ಮ ಎಲ್ಲಿಂದ ಬರುತ್ತೆ? ಪ್ರಾರಬ್ಧವೂ ಇಲ್ಲ, ಸಂಚಿತವು ಯಾವುದು ಹಳೆದಿದೆ ಅದು ಇಲ್ಲ, ಏನೂ ಇಲ್ಲ ಅಂತ ಸ್ಥಿತಿ ಬರುತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ತತ್ವಜ್ಞಾನದ ಉದಯ ಆದಾಗ ಈ ಸಾಧಕ ಜ್ಞಾನಿಯಾಗಿಬಿಡ್ತಾನೆ. ಜ್ಞಾನಿಯಾಗಿರೋದ್ರಿಂದ, ಜ್ಞಾನ ಅಂದ್ರೇನು? ಅದ್ವಿತೀಯವಾದ ಬ್ರಹ್ಮನಲ್ಲಿ ಒಂದಾಗುವಿಕೆ. ಜ್ಞಾನ ಅಂದರೆ ಅದೇನೆ. ಆವಾಗ ಏನು ಬೇಕಾದ್ರೂ ತಿಳ್ಕೊಬೋದು, ಯಾವ ಕ್ಷಣದಲ್ಲಿ ಅದು ಏನೇನಿದೆ, ಏನು ತಿಳ್ಕೊಬೇಕೋ ಎಲ್ಲ ತಿಳ್ಕೊಬೋದು. ಹಾಗಾಗಿ ಅದ್ವಿತೀಯನಾದ ಬ್ರಹ್ಮನಲ್ಲಿ ಈ ಒಬ್ಬ ಸಾಧಕ ಒಂದಾದಾಗ ಅವನ ಜ್ಞಾನಿ ಅಂತ ಕರಿತೀವಿ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದು ಅಂದರೆ ಬ್ರಹ್ಮವೇ ಅವನಾಗ್ಬಿಡ್ತಾನೆ. ಬ್ರಹ್ಮವನ್ನು ಸೇರೋದು ಅಂದರೂ ಒಂದೇ, ಅವನೇ ಬ್ರಹ್ಮನಾಗೋದು ಅಂದರೂ ಒಂದೇ. ಅದಕ್ಕೆ ತಾನೇ ಇದು ಋಷಿವಾಕ್ಯಗಳಿರೋದು, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ. ಅಂದರೆ ನಾನೇ ಬ್ರಹ್ಮ ಅಂದರೆ ನಾನು ಅವನೊಳಗೆ ಸೇರೋಗಿದ್ದೀನಿ, ನನಗೂ ಅವನಿಗೂ ಭೇದನೇ ಇಲ್ಲ, ನಾನೇ ಬ್ರಹ್ಮ ಅಂತ ಹೇಳಿದ್ದು. ಆ ಹಂತದಲ್ಲಿ ಅದು ಸತ್ಯ. ಹಾಗಾಗಿ ಹೀಗಿದ್ದಾಗ ಜ್ಞಾನಿಗೆ ತನ್ನ ದೇಹದ ಮೇಲೆ ಮಮಕಾರವಾಗಲಿ, ಅದರಲ್ಲಿನ ತನ್ಮಯತೆ ಆಗಲಿ ಹೊರಟು ಹೋಗುತ್ತೆ. ಈಗ ನಮ್ಗೆ ಹಂಗಲ್ಲ. ಮೊನ್ನೆ ಏನೋ ತಗಲ್ತು, ಗಾಯ ಆಯಿತು, ಅಯ್ಯೋ ಇನ್ನೂ ಗಾಯ ಆಗಿದೆ, ಅದನ್ನೇ ನೋಡ್ಕೊಳ್ಳೋದು. ಯಾಕೆ? ತನ್ಮಯತೆ, ನನ್ನ ಶರೀರದ ಮೇಲಿನ ಮಮಕಾರ. ಅದು ನೋವಾದಾಗೆಲ್ಲ ಅಯ್ಯೋ ಹೌದು ನನಗೆ ಶರೀರ ಇದೆ, ನಂಗೆ ನೋವ್ತಾ ಇದೆ ಅಂತ. ಹೌದಾ? ಅಂದರೆ ಶರೀರ ಕಂಟ್ಕೊಂಡಿದ್ದೀವಿ ನಾವಿನ್ನೂ, ಅಲ್ಲಿಂದ ಈಚೆಗೆ ಬಂದಿಲ್ಲ ನಾವು. ತನ್ಮಯತೆ ಅದಿರೋದ್ರಿಂದ ಶರೀರಕ್ಕೆ ಸುಖ ದುಃಖಗಳ ಅನುಭವ ಆಗುತ್ತೆ, ಹಾಗೇ ಆಗುತ್ತೆ. ಅದರಿಂದ ದೇಹಗಳು ಸ್ಥೂಲ ಸೂಕ್ಷ್ಮ ಎರಡೂ ಅಸತ್ಯ ಅಂತ ಅವ್ರಿಗೆ ಗೊತ್ತಿದೆ. ಆವಾಗ ನೋವುಗಳು ಅವ್ರಿಗೆ ಆಗೋದಿಲ್ಲ. ಈ ಸ್ಥಿತಿ ಒಂದಿರುತ್ತೆ. ಅದರಿಂದ ಅವರಿಗೆ ತಮ್ಮ ಶರೀರದ ಮೇಲೆ ಮೋಹವೇ ಇರುವುದಿಲ್ಲ. ಬಹಳ ಉದಾಹರಣೆಗಳನ್ನು ಕೊಡ್ಬೋದು. ರಮಣ ಮಹರ್ಷಿಗಳಿಗೆ ಅವರ ಇನ್ನೇನು ದೇಹ ತ್ಯಾಗ ಮಾಡೋದಕ್ಕೆ ಸ್ವಲ್ಪ ಮುಂಚೆ ಅವರ ಎಡಗೈಗೆ ಒಂದು ಹುಣ್ಣು ಕಾಣಿಸ್ಕೊಂಡ್ಬಿಡುತ್ತೆ. ಅವ್ರು ಅದನ್ನು ಸುಮ್ಮನೆ ಹೀಗೆ ನೋಡ್ಕೊತಿರ್ತಾರೆ. ಡಾಕ್ಟ್ರುಗಳು ಬಂದು ಎಷ್ಟು ಹೇಳ್ತಾರೆ, ಬನ್ನಿ ಅದನ್ನು ಆಪ್ರೇಷನ್ ಮಾಡಬೇಕು, ಅದು ತೆಗಿಬೇಕು, ಎಲ್ಲ ಇದು ಮಾಡೋಣ, ಕ್ಲೀನ್ ಮಾಡೋಣ. ಅದೇನು ಮಾಡುತ್ತೆ ಬಿಡಪ್ಪ, ಅದೇನು ಮಾಡುತ್ತೆ ಬಿಡು. ಕೊನೆಗೆ ಅದು ಇದಾಗ್ತಿರೋದನ್ನು ಅವ್ರು ಕಣ್ಣಾರೆ ಹಿಂಗೆ ನೋಡ್ಕೊಳ್ಳೋರು. ಯಾವುದೋ ವಸ್ತುನ, ಒಂದು ಪೇಪರ್ನ ನಾವು ಹಿಂಗೆ ನೋಡ್ತೀವಲ್ವ, ಹಾಗೆ ತಮ್ಮ ಶರೀರ ಅಂತ ಹಾಗೆ ನೋಡ್ಕೊಳ್ಳೋರು ಅವರು. ಏನು ಹೇಳೋಣ, ಬ್ರಹ್ಮಜ್ಞಾನಿಯ ಸ್ಥಿತಿ ಇದು. ಹಾಗೆ ಅದನ್ನು ಬೇರೆ ವಸ್ತುವೇನೋ, ನನ್ನದು ಅಲ್ವೇನೋ ಅನ್ನೋ ರೀತಿಯಲ್ಲೇ ಅವರು ಇದ್ದದ್ದು. ಆ ನೋವು ಇಲ್ಲ, ಈ ರೀತಿ ಇರ್ತಾರೆ. ಅಂದರೆ ಅಷ್ಟು ನಿರ್ಮಮಕಾರ ಇರುತ್ತೆ ಅವರಿಗೆ ಶರೀರದ ಮೇಲೆ. ಇದೇ ರೀತಿ ಮುಕುಂದೂರು ಸ್ವಾಮಿಗಳು ಅಷ್ಟೇ. ಒಂದು ಸರ್ತಿ ಎಲ್ಲೋ ಹೋಗುವಾಗ ಹಳ್ಳಕ್ಕೆ ಬಿದ್ದುಬಿಡ್ತಾರೆ ಅವರು, ಕಾಲು ಫ್ರಾಕ್ಚರ್ ಆಗುತ್ತೆ. ಕೃಷ್ಣಶಾಸ್ತ್ರಿಗಳು ಏನು ಮಾಡ್ತಾರೆ, ಬಿಡಲ್ಲ, ಅವ್ರನ್ನ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿ ಕಟ್ಟು ಹಾಕಿಸ್ತಾರೆ. ಕಟ್ಟು ಹಾಕಿಸಿ ನರ್ಸ್ಗೆ ನೋಡ್ಕೊ ಇವ್ರನ್ನ, ಓಡೋಗ್ಬಿಡ್ತಾರೆ ಅವರು ಅಂತ ಹೇಳಿ ಹೋಗಿದ್ದರೆ, ಬೆಳಕರಿಯೋ ಹೊತ್ತಿಗೆ ಅವ್ರು ಇಲ್ಲವೇ ಇಲ್ಲ. ರೂಮಿನ ಬೀಗ ಹಾಕಿದ್ದಾಕೆ ಇರುತ್ತೆ, ಚಿಲ್ಕ ಬಾಗಿಲು ಹಾಕಿದ್ದಾಕೆ ಇರುತ್ತೆ, ಅವ್ರು ಇರೋದೇ ಇಲ್ಲ ಅಲ್ಲೇ. ಆ ಕಟ್ಟೆಲ್ಲ ಅಲ್ಲೇ ಬಿಚ್ಕೊಂಡು ಅಲ್ಲೇ ಕೂತ್ಕೊಂಡಿರುತ್ತೆ, ಕಟ್ಟು ಅಲ್ಲೇ ಇರುತ್ತೆ, ಅವ್ರು ಮಾತ್ರ ಇರಲ್ಲ. ಈ ಥರದ್ದೆಲ್ಲ ಉಂಟು, ನಡೆದಿರೋದು ಉಂಟು. ಇವೆಲ್ಲ ನಡೆದ ಕಥೆಗಳೇನೆ, ಯಾರು
ಕಥೆಗಳಲ್ಲ ಅದು. ಏಕದಾಗೆಲ್ಲ ಐತೆ ಅಂತ ಒಂದು ಪುಸ್ತಕ ಇದೆ, ಅದನ್ನು ಯಾವಾಗಲೂ ನಾನು ಟೇಬಲ್ ಮೇಲೆ ಇಟ್ಕೊತೀನಿ. ಯಾವಾಗೆಂದರೆ ಯಾವಾಗ ಮನಸ್ಸಿಗೆ ಏನಾದರೂ ಒಂದು ತಟ್ಟಂತ ಬಂದರೆ ನಾನು ಅದನ್ನು ತೆಗೆದು ನೋಡ್ತೀನಿ. ಯಾಕೆಂದರೆ ಅವ್ರು ಹಾಗಿದ್ದರು, ಅಂಥವ್ರು ನಮ್ಮ ಆದರ್ಶ ಆಗಬೇಕೇ ಹೊರತು ಬೇರೆ ಏನೇನೋ ಅಲ್ಲ ಅಲ್ವಾ. ಅದು ಯಾವಾಗಲೂ ಟೇಬಲ್ ಮೇಲೆ ಇಟ್ಕೊಂಡಿರ್ಬೇಕು ಆ ಪುಸ್ತಕನ, ಅಷ್ಟೊಂದು ಒಳ್ಳೆಯ ಗ್ರಂಥ ಅದು. ಹಾಗಾಗಿ ತಾನು ತನ್ನದು ಅನ್ನೋದು ಇಲ್ಲದೆ ಇರೋದರಿಂದ ಅವರಿಗೆ ಕರ್ಮಬಂಧನ ಇಲ್ಲವೇ ಇಲ್ಲ ಅಂತ ಹೇಳಿ ಆಚಾರ್ಯರು ಅದನ್ನು ಹೇಳ್ತಾರೆ. ಮುಂದೆ ಆಚಾರ್ಯರು ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಈ ಜನ್ಮಕ್ಕೆ ಕಾರಣವಾದ ಕರ್ಮವನ್ನು ನಾವು ಪ್ರಾರಬ್ಧ ಅಂತ ಹೇಳ್ತೀವಲ್ಲ, ಜ್ಞಾನಿಗೆ ಈಗ ಅವನಾಗಲೇ ಜ್ಞಾನಿ ಆಗಿರೋದ್ರಿಂದ ಅವನಿಗೆ ಹಿಂದಿನ ಜನ್ಮ ಅಥವಾ ಆ ಎಷ್ಟೋ ಜನ್ಮಗಳಾಗಿತ್ತು ಅದೆಲ್ಲ ಆಗಿತ್ತು ಅನ್ನೋದು ಅಸತ್ಯ. ಏಕೆಂದರೆ ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮವನ್ನು ಬಿಟ್ಟು ಉಳಿದದ್ದು ಅಸತ್ಯ. ಅದರಿಂದ ಅವನ ಹಿಂದಿನ ದೇಹಗಳು ಅಸತ್ಯ, ನಮಗೆ ಅಸತ್ಯ ಅಲ್ಲ. ಯಾಕೆಂದರೆ ನಾವೀಗ ಈ ದೇಹದಲ್ಲೇ ಇದ್ದೀವಿ, ನಮಗೆ ಈ ದೇಹ ಸತ್ಯವೇ. ಅದರಿಂದ ನಮ್ಮ ಹಿಂದಿನದೆಲ್ಲ ಕರ್ಮ ಎಲ್ಲ ನಮಗೆ ಸತ್ಯವೇ. ಒಂದು ಸರ್ತಿ ಜ್ಞಾನಿ ಆದ ನಂತರ ಏನಾಗುತ್ತೆ, ಅದೆಲ್ಲ ಹೊರಟು ಹೋಗುತ್ತೆ. ಹಾಗಾಗಿ ಅದೇನು ಇರೋದಿಲ್ಲ, ಅಸತ್ಯ. ಅದರಿಂದ ಪ್ರಾರಬ್ಧವೂ ಇಲ್ಲ ಮತ್ತು ಸಂಚಿತವೂ ಇಲ್ಲ, ಆ ಸ್ಥಿತಿ ಆಗತ್ತೆ ಅಂತ ಹೇಳ್ತಾರೆ. ಮಾನವರ ಮಾಡುವಂತಹ ಕರ್ಮಗಳಿಗೆಲ್ಲ ಅದಕ್ಕೆ ತಕ್ಕ ಫಲ ಸಿಕ್ಕೇ ಸಿಗತ್ತೆ. ಅದು ನಿಯಮ. ಅದು ಏನು ಅದು ಕೊಡ್ತೀವಿ ನಮ್ಮಿಂದ ಹೋಗುತ್ತೆ, ಅದು ನಮಗೂ ವಾಪಸ್ ಬಂದೇ ಬರ್ತದೆ. ಹಾಗಾಗಿ ಈ ಜನ್ಮದಲ್ಲೇ ಬರುತ್ತಾ ಹೇಳೋಕ್ಕಾಗಲ್ಲ. ತುಂಬ ಇದ್ದರೆ ಈ ಜನ್ಮದಲ್ಲಿ ವಾಪಸ್ ಬರಲ್ಲ. ಅದು ಯಾವಾಗಲಾದರೂ ಸರಿ ಆ ಕರ್ಮಫಲವನ್ನು ನಾವು ತೀರಿಸಲೇಬೇಕಾಗತ್ತೆ. ಇದೇ ಕರ್ಮ ನಿಯಮ ಅಂದರೆ ಇವತ್ತಲ್ಲ ನಾಳೆ, ಈ ಜನ್ಮದಲ್ಲಲ್ಲ ಮುಂದಿನ ಯಾವುದೋ ಜನ್ಮಗಳಲ್ಲಿ ನಾವು ಮಾಡಿದಂತಹ ಕರ್ಮ ನಮಗೆ ಹಿಂತಿರುಗುತ್ತೆ. ಇದು ಕರ್ಮ ನಿಯಮ. ಆ ನಿಯಮಕ್ಕೆ ಯಾರೂ ಕೂಡ ಅದರಿಂದ ಆ ನಿಯಮಕ್ಕೆ ಹೊರತಾಗಿರೋದಿಲ್ಲ. ಆದರೆ ಜ್ಞಾನಿ ಮಾತ್ರ ಹಾಗಲ್ಲ, ಜ್ಞಾನಿ ಅದಕ್ಕೆ ಹೊರತಾಗಿರ್ತಾರೆ. ಆದರೆ ಒಂದೇ ಜನ್ಮದಲ್ಲಿ ಎಲ್ಲ ಕರ್ಮಫಲ ತೀರ್ಸೋಕ್ಕಾಗದೇ ಇರೋದರಿಂದ ನಾವು ಉಳಿದಿರೋದನ್ನು ತೀರಿಸ್ಲಿಕ್ಕಾಗಿ ಮತ್ತೆ ಮತ್ತೆ ಜನ್ಮವನ್ನು ತೆಗೆದುಕೊಳ್ತಾ ಹೋಗ್ತೀವಿ. ಸಂಚಿತ ಕರ್ಮ ಬರುತ್ತೆ, ಪ್ರಾರಬ್ಧ ಕರ್ಮ ಬರುತ್ತೆ, ಇದೆಲ್ಲ ನಮಗೆ ಗೊತ್ತಿರೋದು. ಇದು ಕಾರ್ಯಕಾರಣ ಸಂಬಂಧದಿಂದ ನಡೆಯುವಂತಹ ಪ್ರಕ್ರಿಯೆಗಳು. ಅದರಿಂದ ತಪ್ಪಿಸ್ಕೊಳ್ಳೋಕೆ ಆಗದೇ ಇರುವಂತಹ ಫಲ ನಮಗೆ. ಹಾಗಾಗಿ ಸಾಧಕ ಜೀವನ್ಮುಕ್ತನಾಗುವವರೆಗೂ ಕೂಡ ಅವನಲ್ಲಿ ಪ್ರಾರಬ್ಧ ಕರ್ಮವನ್ನು ಅವನು ಅನುಭವಿಸ್ತಾನೇ ಇರಬೇಕು. ಪ್ರಾರಬ್ಧ ಕರ್ಮ ಹೊರತಲ್ಲ. ಒಂದು ಸಾರಿ ಸಾಧಕ ಜೀವನ್ಮುಕ್ತಿಯನ್ನು ಪಡೆದ ತಕ್ಷಣ ಅವನಿಗೆ ಜನ್ಮಾಂತರವೂ ಇಲ್ಲ, ಜನ್ಮಾಂತರದ ಕರ್ಮವೂ ಇಲ್ಲ, ಪ್ರಾರಬ್ಧವೂ ಇಲ್ಲ, ಸಂಚಿತವೂ ಇಲ್ಲ, ಯಾವುದೂ ಇಲ್ಲ. ಅದರಿಂದ ಅವನಿಗೆ ಮತ್ತೆ ಜನನ ಆಗಲಿ ಮತ್ತು ಮರಣ ಆಗಲಿ ಇಲ್ಲ. ಅವನು ಇಚ್ಛೆ ಪಟ್ಟರೆ, ಅವನು ಕೆಲಸ ಮಾಡ್ತೀನಿ ಪ್ರಪಂಚದಲ್ಲಿ, ನಾನು ಎಲ್ಲರಿಗೂ ಒಳ್ಳೆಯದಾಗೋದಕ್ಕೆ ನಾನು ಜನ್ಮವನ್ನು ತೆಗೆದುಕೊಳ್ಳಲು ಸಿದ್ಧ ಅಂದರೆ ಅವನಿಗೆ ಜನನವೂ ಉಂಟು, ವಯಸ್ಸಾಗುವಿಕೆಯೂ ಉಂಟು, ಮತ್ತು ಶರೀರವನ್ನು ಬಿಡುವ ಪ್ರಶ್ನೆಯೂ ಉಂಟು ಅವರಿಗೆ. ಏಕೆಂದರೆ ಅವರೇ ಇಚ್ಛಾ ಮರಣಿಗಳ ಥರ ಇಚ್ಛಾ ಜನ್ಮವನ್ನು ತೆಗೆದುಕೊಳ್ತಾರೆ, ಇಚ್ಛಾ ಮರಣವನ್ನು ಕೂಡ ಪಡೀತಾರೆ ಅವರು. ಹಾಗಾಗಿ ಜ್ಞಾನಿಯು ಆತ್ಮನಲ್ಲಿ ನೆಲೆ ನಿಂತಿರೋದ್ರಿಂದ ಜ್ಞಾನಿಯ ದೃಷ್ಟಿಯಲ್ಲಿ ಜನ್ಮವೇ ಇಲ್ಲ. ಹೀಗಿರುವಾಗ ಪ್ರಾರಬ್ಧ ಕರ್ಮ ಇರಲ್ಲ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಕನಸಿನಲ್ಲಿ ನಾವು ನೋಡುವಂತಹ ದೇಹವು ಅಧ್ಯಸ್ಥ ಅಂದರೆ ಆರೋಪಿತ ಆಗಿರುತ್ತೆ. ಅದೇ ರೀತಿ ಜ್ಞಾನಿಯ ದೇಹ ಆರೋಪಿತವಾಗಿರುತ್ತೆ ಅಂತಾರೆ. ಅಂದರೆ ಜ್ಞಾನಿ ಇದ್ದಾನೆ, ಇನ್ನು ದೇಹ ಇಟ್ಕೊಂಡಿದ್ದಾನೆ, ಅದು ಅಧ್ಯಸ್ಥ ದೇಹ ಅಂತ ಹೇಳ್ತಾರೆ. ಅಂದರೆ ಆರೋಪಿತ, ಅವನೇ ತಾನೇ ಇಟ್ಕೊಂಡಿದ್ದಾನೆ, ಅದನ್ನು ನನಗೆ ಬೇಕು ಕೆಲಸ ಮಾಡಲಿಕ್ಕೆ ಅಂತ ಇಟ್ಕೊಂಡಿರೋದ್ರಿಂದ ಅದನ್ನು ಅಧ್ಯಸ್ಥ ಅಂತ ಹೇಳಿ ಸಂಸ್ಕೃತದಲ್ಲಿ ಕರೀತಾರೆ. ಅಂದರೆ ಆರೋಪಿತವಾದಂತಹ ದೇಹ, ಅವನು ಆರೋಪಿಸ್ಕೊಂಡಿದ್ದಾನೆ, ಆ ದೇಹದೊಳಗೆ ಸೇರಿಕೊಂಡು ಈ ದೇಹ ಸದ್ಯಕ್ಕೆ ನನಗೆ ಉಪಯೋಗಕ್ಕೆ ಬೇಕು ಅಂತ ಇಟ್ಟುಕೊಂಡಿರುವಂತಹ, ಈಗ ನಾನು ಇದೊಂದು ಪೇಪರ್ ಇಟ್ಕೊಂಡಿದ್ದೀನಿ, ಇದು ಅಧ್ಯಸ್ಥ, ಯಾಕೆಂದರೆ ನನಗೆ ಬೇಕು ಇದು, ಅದಕ್ಕಾಗಿ ನಾನು ಇದನ್ನು ಉಪಯೋಗಿಸೋಕ್ಕೋಸ್ಕರ ಇಟ್ಕೊಂಡಿದ್ದೀನಿ, ಇದು ಅಧ್ಯಸ್ಥ. ಈ ರೀತಿ ನಾನು ಉಪಯೋಗಕ್ಕಾಗಿ ನಾನು ಇಟ್ಟುಕೊಳ್ಳುವಂತಹ ವಸ್ತು ಅದು. ಹಾಗೆ ಇವರು ದೇಹವನ್ನೇ ವಸ್ತುವನ್ನಾಗಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಕಲ್ಪಿತವಾದ ದೇಹಕ್ಕೆ ಜನ್ಮನೂ ಇಲ್ಲ, ಮರಣವೂ ಇಲ್ಲ, ಯಾವುದೂ ಇಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ನಾವು ಕರ್ಮ ಮಾಡೋದು ಹೇಗೆ? ದೇಹದಿಂದ, ರಾಗಭಾವಗಳಿಂದ ಮತ್ತು ಮನಸ್ಸಿನಿಂದ ಕರ್ಮಗಳನ್ನು ಮಾಡ್ತೇವೆ. ಜ್ಞಾನಿಗೆ ದೇಹ ಮತ್ತು ಈ ಸೂಕ್ಷ್ಮ ದೇಹಗಳಿದೆಯಲ್ಲ, ಇವೆಲ್ಲವೂ ಅಧ್ಯಸ್ಥ ಅಂದರೆ ಆರೋಪಿತ ದೇಹಗಳಾಗಿರೋದ್ರಿಂದ ಆ ದೇಹಗಳ ಮೇಲೆ ಮೋಹನೂ ಇಲ್ಲ, ನಾನು ಅನ್ನೋ ಭಾವನೆಯೂ ಇಲ್ಲ, ಏನೂ ಇಲ್ದಲೇ ಇರೋದ್ರಿಂದ ಅವನ ಕರ್ಮ ಹೇಗೆ ಅಂಟುತ್ತೆ? ಕರ್ಮ ಮಾಡೋದೇ ಇಲ್ಲ, ಇನ್ನು ಕರ್ಮ ಅಂಟೋದು ಹೇಗೆ? ಕರ್ಮ ಮಾಡಿದ್ರು ಬೇರೆಯವ್ರಿಗಾಗಿ ಮಾಡೋ ಕರ್ಮ ಅಂಟೋದೇ ಇಲ್ಲ, ಅದು ಬರಲ್ಲ ಅವ್ರಿಗೆ. ಅದರಿಂದ ಅವನು ವಾಸಿಸುವ ಅವನ ದೇಹ ಇದೆಯಲ್ಲ, ಅದು ಕನಸಿನ ರೀತಿ ಅಂತಾರೆ ಆಚಾರ್ಯರು. ಅದು ನಿಜವಾದ ದೇಹನೇ ಅಲ್ಲ, ಅದು ಅವರಿಗೆ ಕನಸೇ ಅದು.
ಅಂದರೆ ನಾನು ಕೆಲಸ ಮಾಡಬೇಕು, ಅದಕ್ಕೆ ನಾನು ಒಂದು ದೇಹ ಇಟ್ಕೊಂಡಿದ್ದೀನಿ, ಅದಕ್ಕೆ ಕೆಲಸ ಮಾಡ್ಕೊಂಡಿರ್ತೀನಿ ಅಂತಾರೆ. ಹಾಗಾಗಿ ಅದಕ್ಕೆ ಇನ್ಯಾವುದು ನೋವಿದೆ ಇದಿದೆ ಏನೂ ಇಲ್ಲ, ಅಂಥ ಸ್ಥಿತಿನಲ್ಲಿರ್ತಾರೆ ಅಂತ ಆಚಾರ್ಯರು ಹೇಳ್ತಾರೆ. ಕನಸಿನ ರೀತಿಯಲ್ಲಿ ಅಧ್ವಸ್ತವಾದಂತಹ ಶರೀರವನ್ನು ಜ್ಞಾನಿ ಪಡ್ಕೊಂಡಿರ್ತಾನೆ ಅಂತ ಹೇಳ್ತಾರೆ. ಇನ್ನು ನಮಗೆ ಗೊತ್ತಿದೆ, ನಿನ್ನೆನೂ ನಾವು ತಿಳ್ಕೊಂಡ್ವಿ ಏನು ಅಂದರೆ, ಒಂದು ಮೂಲ ವಸ್ತು ಇರುತ್ತೆ, ಆ ವಸ್ತುವಿನಿಂದ ಅನೇಕ ಬಗೆಯ ವಸ್ತುಗಳನ್ನು ನಾವು ತಯಾರು ಮಾಡ್ತೀವಿ ಅಂತ. ಇಲ್ಲಿ ಮಣ್ಣನ್ನು ತಗೊಳ್ತಾರೆ, ಮಡಕೆ ಇದೆ, ಮಡಕೆ ಏನು ಬೇಕು, ಮಣ್ಣು ಬೇಕು. ಈ ಸ್ಟೀಲಿಂದ ಕಿಟಕಿ ಅದು ಇದು ಮಾಡಲಿಕ್ಕೆ ಕಬ್ಬಣ ಬೇಕು, ಬಾಗಿಲುದು ಮರ ಗಿರ ಇದು ಬಾಗಿಲು ಕಿಟಕಿ ಅಂಥದ್ದೇನೋ ಮಾಡೋಕ್ಕೆ ಮರ ಬೇಕು ಅಲ್ವಾ, ಮೂಲ ವಸ್ತು ಅದು. ಇವಾಗ ಮಡಕೆ ಮಾಡಬೇಕು ಅಂದರೆ ಮಣ್ಣು, ಮಡಕೆ ಕುಡಿಕೆ ಆ ಥರದ್ದು ಏನಾದ್ರು ಮಾಡಬೇಕು ಅಂದರೆ ಇನ್ನು ಬಾಕಿ ಇದಕ್ಕೆ ಯಾವುದಾದ್ರೂ ಒಂದು ಮೂಲ ವಸ್ತು ಇದ್ದೇ ಇರ್ತದೆ. ಅದಕ್ಕೆ ಇದೇ ರೀತಿ ಈ ಪ್ರಪಂಚಕ್ಕೆ ಯಾವುದು ಮೂಲ ವಸ್ತು? ಇಷ್ಟೆಲ್ಲ ಪ್ರಪಂಚ ಇದೆಯಲ್ಲ, ನಿನ್ನೆ ನಾವು ತಿಳ್ಕೊಂಡ್ವಿ ಅದನ್ನು. ಈ ಇಡೀ ಪ್ರಪಂಚ ಯಾವುದಕ್ಕೋಸ್ಕರ ಇದೆ, ಯಾವುದರಿಂದ ಉತ್ಪತ್ತಿಯಾಗಿದೆ? ಅಜ್ಞಾನದಿಂದ. ಹಾಗಾಗಿ ಪ್ರಪಂಚದ ಮೂಲ ವಸ್ತು ಯಾವುದು? ಅಜ್ಞಾನ. ಜ್ಞಾನ ಅಲ್ಲ, ಪ್ರಪಂಚದ ಮೂಲ ವಸ್ತು ಅಜ್ಞಾನ. ಹಾಗಾಗಿ ವೇದಾಂತಗಳು ಹೇಳುತ್ತೆ, ಜ್ಞಾನಿಗೆ ಅವನ ಅಜ್ಞಾನ ನಾಶ ಆಗಿರೋದ್ರಿಂದ, ಅವನ ಮೂಲ ವಸ್ತುವೇ ಇಲ್ಲವಾಗಿರೋದ್ರಿಂದ ಪ್ರಪಂಚವೂ ಜ್ಞಾನಿಗೆ ಇಲ್ಲ. ಆದರೆ ನಮಗೆ ಪ್ರಪಂಚ ಇದೆ ಅಲ್ವಾ, ಅದು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗಿದೆ, ಮುಂದೆ ನಾನು ಇಂಥ ಕೆಲಸ ಮಾಡ್ತೇನೆ, ಅದು ಹಾಗಿದೆ, ಏನೆಲ್ಲ ಪ್ಲ್ಯಾನ್ಗಳು ಮಾಡ್ಕೊಂಡು ಈ ಪ್ರಪಂಚದಲ್ಲಿ ನಾವು ದೈನಂದಿನ ಕೆಲಸಗಳು ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಯಾಕೆ ಹೇಳಿ? ನಮಗೆ ಪ್ರಪಂಚ ಇದೆ. ಪ್ರಪಂಚ ಇರೋ ಕಾರಣ ಏನೋ? ನಮ್ಮ ಅಜ್ಞಾನ. ಎಲ್ಲವೂ ಬೇರೆ ಬೇರೆ, ಎಲ್ಲರೂ ಬೇರೆ ಬೇರೆ, ಎಲ್ಲ ವಸ್ತುಗಳು ಬೇರೆ, ಅದು ಬೇಕು ನನಗೆ, ಇದು ಬೇಕು ನನಗೆ, ಇದೆಲ್ಲ ಅಂಟಾಕೊಂಡಿರೋದೇನು ಕಾರಣ? ಅಜ್ಞಾನ. ಅಂದರೆ ನಮಗೆ ಪ್ರಪಂಚ ಇದೆ. ಆದರೆ ಜ್ಞಾನಿಗೆ, ಅವನಿಗೆ ಅಜ್ಞಾನ ಪೂರ್ತಿಯಾಗಿ ನಾಶ ಆಗಿರೋದ್ರಿಂದ ಅವನಿಗೆ ಪ್ರಪಂಚನೇ ಇಲ್ಲ. ಆದರೆ ಒಂದು ಕೆಲಸ ಇದೆ, ಏನು? ಈಶ್ವರನ ಸಂಸರಣೆಗಾಗಿ ಕೆಲಸ ಮಾಡುವುದು. ಯಾಕೆ? ನಾವಿದ್ದೀವಲ್ಲ, ಅಜ್ಞಾನದಲ್ಲಿರೋ ನಮ್ಮಂಥವ್ರಿಗೆ ಯಾರು ಮಾಡ್ತಾರೆ ಕೆಲಸನ? ಜ್ಞಾನಿಗಳೇ ಮಾಡಬೇಕು. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ? ಒಂದು ಶರೀರವನ್ನು ಆರೋಪಿಸಿಕೊಂಡು ಅದರಲ್ಲಿ ಬದುಕ್ತಾ ನಮ್ಮಂಥವ್ರಿಗೆ ದಾರಿಯನ್ನು ತೋರಿಸೋ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಹಾಗಾಗಿ ಮಣ್ಣೇ ಇಲ್ಲದೆ ಇದ್ದರೆ ಮಡಕೆ ಇಲ್ಲಿಂದ ಬರುತ್ತೆ, ಅಜ್ಞಾನನೇ ಇಲ್ಲದೆ ಇದ್ದರೆ ಪ್ರಪಂಚ ಇಲ್ಲಿಂದ ಬರುತ್ತೆ. ಜ್ಞಾನಿಗೆ ಪ್ರಪಂಚವಿಲ್ಲ, ಆದರೆ ಅಜ್ಞಾನಿಗಳಿಗೆ ಪ್ರಪಂಚ ಇರೋದರಿಂದ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂತ ಆಚಾರ್ಯರು ಹೇಳ್ತಾರೆ. ಅದೇ ರೀತಿ ನಾವು ಅದ್ವೈತವಾದ ಬ್ರಹ್ಮನಲ್ಲಿ ಅನೇಕ ರೀತಿಯ ಪ್ರಪಂಚಗಳು ಇರುವಂತೆ ನಾವು ನೋಡ್ತೇವೆ. ನಾವು ಹೊರಗಿನ ಪ್ರಪಂಚವನ್ನು ನೋಡಿದ್ರೆ ಏನೆಲ್ಲವನ್ನು ನೋಡ್ತೇವಲ್ವ, ಅಂದರೆ ಅದೂ ಇದೆ, ಇದೂ ಇದೆ, ಅದೂ ಇದೆ ಅಂತ ನಾವು ನೋಡ್ತೇವೆ. ಅದರಿಂದಲೇ ನಾವು ಈ ಜನನ ಮರಣ ಚಕ್ರದಿಂದ ನಮಗೆ ಬಿಡುಗಡೆ ಇಲ್ಲ. ಯಾಕೆ ಅಂದರೆ ನಾವು ಪ್ರಪಂಚವನ್ನು ವಿಧ ವಿಧವಾಗಿ ನೋಡ್ತಾ ಹೋಗ್ತೇವೆ. ಅದು ಬೇಕು, ಇದು ಆಗಬೇಕು, ಅದಾಗಿದೆ, ಇದು ಹೀಗಿದೆ, ಏನೆಲ್ಲ ಮಾಡ್ತೀವಲ್ವ, ಅದರಿಂದ ನಮಗೆ ಜನನ ಮರಣ ಎರಡೂ ಉಂಟು. ಆ ಚಕ್ರದಿಂದ ಬಿಡುಗಡೆ ಇಲ್ಲ. ಅಜ್ಞಾನದಿಂದಾಗಿ ನಾನಾ ವೃತ್ತಿಗಳಿಂದ ಬಗೆ ಬಗೆಯಾಗಿ ತೋರ್ತಾ ಇದೆ. ಅಜ್ಞಾನವೇ ಎಲ್ಲ ಮೂಲ, ಬಗೆ ಬಗೆಯಾಗಿ ತೋರುತ್ತೆ. ಯಾಕೆ ಅಂತ ನಿನ್ನೆ ತಿಳ್ಕೊಂಡ್ವಿ ನಾವು. ನಮ್ಮ ಮನಸ್ಸಿಗೆ ಗೊತ್ತಿರೋದು ಭೇದ ಮಾಡಿಯೇ ವಸ್ತುವನ್ನು ನೋಡೋದು. ರೂಪ ಇದ್ದರೆ ಅದನ್ನು ಕಂಡುಹಿಡಿಯೋಕ್ಕಾಗೋದು, ನಾಮ ಇದ್ದರೆ ಅದಕ್ಕೆ ಕಂಡುಹಿಡಿಯೋಕ್ಕಾಗೋದು, ಇಲ್ಲದೇ ಇದ್ದರೆ ಇಲ್ಲ. ಇದೇನು ಅಂತ ಹೇಳಿದರೆ ಇದು ಪೇಪರು ಅಂತ ಹೇಳುತ್ತೆ, ಮತ್ತು ಅದರಲ್ಲಿ ಬರೆದಿದೆ ಅಂತ ಹೇಳುತ್ತೆ. ಇದೆಲ್ಲ ಅದು ಇದ್ದಂಗೆ ಅದಕ್ಕೆ, ಅಂದರೆ ಆ ಭೇದ ಇದ್ರೇ ಅದಕ್ಕೆ ಕಂಡುಹಿಡಿಯೋಕ್ಕಾಗೋದು. ನಾಮರೂಪಗಳಿಲ್ದೆಲ್ಲ ಮನಸ್ಸು ಕೆಲಸ ಮಾಡೋಕ್ಕಾಗಲ್ಲ ನಮ್ಮ ಮನಸ್ಸಿಗೆ. ಹಾಗೆ ಎಲ್ಲ ನಾನಾ ವೃತ್ತಿಗಳಿಂದ ಬಗೆ ಬಗೆಯಾಗಿ ತೋರ್ತಾ ಇರೋದು ಈ ಪ್ರಪಂಚ. ಈ ಪ್ರಪಂಚಕ್ಕೆ ಮಾಯೆನೇ ಕಾರಣ ಅಲ್ವಾ? ಅಜ್ಞಾನ ಮಾಯೆ ಇದೇ ಕಾರಣ. ಹಾಗಾಗಿ ಅಜ್ಞಾನ ನಾಶ ಆಗಿಬಿಟ್ರೆ ಮಾಯೆಯೂ ಇರಲ್ಲ, ಜಗತ್ತೂ ಇರಲ್ಲ, ಬರಿಯ ಬ್ರಹ್ಮ ಮಾತ್ರವೇ ಇರ್ತದೆ. ಅದರಿಂದ ಅವನಿಗೆ ಪ್ರಾರಬ್ಧ ಕರ್ಮವೇ ಇಲ್ಲ. ಜ್ಞಾನಿಯ ಸ್ಥಿತಿಯನ್ನು ನಾವು ಅವನಿಗೆ ಕರ್ಮ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ತಾ ಇರುವಂತಹದ್ದು. ಹೀಗೆ ತಿಳ್ಕೊಳ್ತಾ ಇರುವಾಗ ಶಂಕರಾಚಾರ್ಯರು ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಏನು ಅಂದರೆ ಅದು ಹಗ್ಗದ ಉದಾಹರಣೆ. ಇದು ಬಹಳ ಗ್ರಂಥಗಳಲ್ಲಿ ಬರುತ್ತೆ. ಮಬ್ಬುಗತ್ತಲಿನಲ್ಲಿ ಒಂದು ದೂರದಲ್ಲೆಲ್ಲೋ ಬಿದ್ದಿರೋ ಅಂಥ ಹಗ್ಗ ಏನಾಗಿ ಕಾಣುತ್ತೆ ನಮಗೆ? ಹಾವಾಗಿ ಕಾಣಿಸುತ್ತೆ, ಹಾವಿನ ತರಹ ಕಾಣಿಸುತ್ತೆ. ಅದನ್ನು ನೋಡಿದಾಗ ಏನಾಗುತ್ತೆ, ತಕ್ಷಣ ಗಾಬರಿ ಆಗಿಬಿಡ್ತೀವಿ ಹೊರತು ಅದನ್ನು ನಿಧಾನವಾಗಿ ನೋಡುವ ಅಷ್ಟು ನಮಗೆ ಇದಿರಲ್ಲ. ಗಾಬರಿನಲ್ಲಿ ಏನೇನು ಮಾಡಬೇಕು, ಓಡೋಗೋದು, ಯಾರನ್ನಾರು ಕೂಕ್ಕೊಳ್ಳೋದ, ಇದು ಮಾಡೋದ, ಏನೆಲ್ಲ ಫಜೀತಿಗಳನ್ನು ಮಾಡ್ಕೊಳ್ತೇವೆ. ಅದು ಹೌದಾ ಅಲ್ವಾ ಅಂತ ಕೂಡ ನಾವು ಪರಿಶೀಲಿಸಿ ನೋಡೋದಿಲ್ಲ. ಅದೇ ರೀತಿ ಎಷ್ಟು ಹೆದರ್ತೀವಿ ನಾವು ಅಂದರೆ ಅಷ್ಟು ಹೆದರ್ಕೊತೀವಿ. ಇದೇ ರೀತಿ ಅಜ್ಞಾನಿಯಾದವನು ಸತ್ ಸ್ವರೂಪದ ಬ್ರಹ್ಮವನ್ನು ಅರಿಯದೆ ಅದರಲ್ಲಿ ಕಲ್ಪಿತವಾಗಿರುವಂತಹ ಪ್ರಪಂಚವನ್ನು ನೋಡ್ತಾನೆ.
ಬ್ರಹ್ಮದಿಂದಲೇ ಆಗಿರುವಂತಹ ಇಡೀ ಪ್ರಪಂಚವನ್ನು ಅದು ಬ್ರಹ್ಮ ಅಂತ ನೋಡ್ದಲೇ ಇದೆಲ್ಲವೂ ಪ್ರಪಂಚ ಅಂತ ನೋಡ್ತಾ ಅಂದರೆ ಹಾವು ಅಂತ ನೋಡ್ತಾ ಇರೋದರಿಂದ ಗಾಬರಿಯಾಗಿದ್ದೇವೆ ನಾವು. ಎಲ್ಲ ಏನು ಮಾಡಬಾರ್ದು ಅದನ್ನು ಗಾಬರಿನಲ್ಲಿ ಹೆದರಿಕೆಯಲ್ಲಿ ಏನು ಮಾಡಬಾರ್ದು ಅದನ್ನು ಮಾಡ್ತಾಯಿದ್ದೇವೆ ಅಂತ ಆಚಾರ್ಯರು ಹೇಳ್ತಾರೆ. ಎಲ್ಲವೂ ಬ್ರಹ್ಮವೇ ಆಗಿರುವಾಗ ಅಜ್ಞಾನಿಯಾದವನು ಸತ್ಸ್ವರೂಪದ ಬ್ರಹ್ಮವನ್ನು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ವಲ್ಲ, ನಮಗಿನ್ನ ಅಷ್ಟೊಂದು ಮಾಡೋಕ್ಕಾಗಿಲ್ಲ. ಅದರಿಂದ ಏನಾಗ್ತಾಯಿದೆ, ಬ್ರಹ್ಮವನ್ನು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಆದರೆ ಅದೇ ಬ್ರಹ್ಮನಲ್ಲಿ ಕಲ್ಪಿತವಾದಂತಹ ಈ ವಿಧ ವಿಧವಾದ ವಸ್ತು, ಈ ಪ್ರಪಂಚ, ಇದೆಲ್ಲವನ್ನು ನೋಡಿ ಪ್ರಪಂಚವನ್ನಷ್ಟೇ ನೋಡಿ ಅದು ಹಾವು ಅಂತ ಹೆದರ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ತಪ್ಪಿಸ್ಕೊಳ್ಳೋಕೆ ಹೋಗಿ ಎಲ್ಲ ಫಜೀತಿಯನ್ನು ಮಾಡ್ಕೊಂಡು ಇನ್ನಷ್ಟು ಕರ್ಮವನ್ನು ಮಾಡ್ಕೊಳ್ತೀವಿ ಅಂತಾರೆ. ಸರಿಯಾಗಿ ಗಮನಿಸಿ ನೋಡದೇ ಇದ್ದರೆ ಮೊಬ್ಬುಗತ್ತಲಿನಲ್ಲಿ ಹಗ್ಗ ಹಾವಿನಂತೆ ಕಾಣುತ್ತೆ, ನಿಜ. ಸ್ವಲ್ಪ ಅದನ್ನೇ ಗಾಬರಿ ಪಟ್ಕೊಳ್ದಲೇ ಒಂದು ನಿಮಿಷ ಗಮನಿಸಿ ನೋಡಿದರೆ, ಒಂದು ನಿಮಿಷ ಕಣ್ಣನ್ನು ಅದೇ ಬೆಳಕಿಗೆ ಅಡ್ಜಸ್ಟ್ ಮಾಡಿಕೊಂಡು ಗಮನಿಸಿ ನೋಡಿದ್ರೆ ಅದು ಚಲಿಸ್ದಲೇ ಸುಮ್ಮನೆ ಇರೋದು ಕಾಣಿಸುತ್ತೆ. ಅದು ಚಲಿಸ್ತಿಲ್ಲ, ಹೌದಾ? ಹಾವಿದ್ರೆ ಸುಮ್ಮನೆ ಇರುತ್ತಾ? ಸುಮ್ಮನೆ ಇರಲ್ಲ. ಹಾವು ಹೊರಟೋಗ್ಬಿಡುತ್ತೆ, ಚಲಿಸ್ಬಿಡುತ್ತೆ. ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಏನಾಗುತ್ತೆ, ಅದು ಚಲಿಸ್ತಿಲ್ಲ ಅನ್ನೋದು ಮೊದಲನೇದಾಗಿ ಕಾಣುತ್ತೆ. ಆಮೇಲೆ ಸುಮ್ಮನೆ ಬಿದ್ದಿದೆ ಅಂತ ಕಾಣುತ್ತೆ. ಆಮೇಲೆ ಅದಕ್ಕೆ ತಲೆ ಇದೆಯಾ ಅಂತ ನೋಡಿದ್ರೆ ತಲೆನೂ ಇಲ್ಲ, ಬಾಲನೂ ಇಲ್ಲ. ನಮ್ಮ ಕಲ್ಪನೆಗಷ್ಟೇ ತಲೆ ಬಾಲ ಎಲ್ಲ ಇರೋದು, ಅದಕ್ಕೆ ಇಲ್ಲವೇ ಇಲ್ಲ. ಅದು ಹಗ್ಗ, ಅದು ಹಾವೇ ಅಲ್ಲ. ಈ ರೀತಿ ಆಗತ್ತೆ. ಅಂದರೆ ಆವಾಗ ಅರ್ಥ ಆಗತ್ತೆ ಇದು ಬರೀ ಹಗ್ಗ, ಹಾವಲ್ಲ ಅಂತ. ಅದಕ್ಕೆ ಆಚಾರ್ಯರು ಎರಡು ಪದವನ್ನು ಹೇಳ್ತಾರೆ. ಯಾವ ನಿಜವಾದ ವಸ್ತು ಇದೆಯೋ ಅದನ್ನು ಅಧಿಷ್ಠಾನ ಅಂತ ಕರೀತಾರೆ. ಈಗ ಬ್ರಹ್ಮ ಅಧಿಷ್ಠಾನ, ಬ್ರಹ್ಮ ವಸ್ತು ಇರೋ ಅಂಥದ್ದು, ಅದು ಅಧಿಷ್ಠಾನ ಇದೆ ಅದು. ಆದರೆ ಯಾವ ವಸ್ತು ಬೇರೆ ವಸ್ತುವಿನಂತೆ ತೋರಲ್ಪಡ್ತಾ ಇದೆಯೋ, ಅಂದರೆ ನಮಗೆ ಕಾಣಿಸ್ತಿದೆ ಅದು, ಅಯ್ಯೋ ಅದು ಹಾವು ಅಂತ ಅನ್ನಿಸ್ತಿದೆ ತಾನೇ, ಅದು ಕಾಣಿಸ್ತಿದೆ ನಮಗೆ, ಅದು ಹಾವು ಥರ ಕಾಣಿಸ್ತಾ ಇದೆ, ಅದನ್ನೇನು ಹೇಳ್ತಾರೆ, ಆರೋಪಿತ ಅಂತ ಹೇಳ್ತಾರೆ. ಬ್ರಹ್ಮವಸ್ತು ಅಧಿಷ್ಠಾನ, ಇದು ಏನು ಪ್ರಪಂಚ ತೋರ್ತಾ ಇದೆ ನಮಗೆ, ಎಲ್ಲ ವಿಧ ವಿಧವಾಗಿ ಏನೇನೋ ಕಾಣಿಸ್ತಾ ಇದೆಯಲ್ಲ, ಅದು ಆರೋಪಿತ. ಈ ಎರಡು ಪದ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ನಿಜವಾಗಿ ಇರುವಂತಹದ್ದು ಬ್ರಹ್ಮವೇ, ಅದು ಆರೋಪಿತಗೊಂಡಿರುವುದು ಪ್ರಪಂಚವಾಗಿ, ಇಡೀ ಸೃಷ್ಟಿಯಾಗಿ. ಸೃಷ್ಟಿ ಒಳಗಿರೋದೇನು ಬ್ರಹ್ಮವೇ ಅಲ್ವಾ, ಅದು ಬಿಟ್ಟು ಬೇರೇನೂ ಇಲ್ವೇ ಇಲ್ವಲ್ಲ, ನಮಗೆ ಚೆನ್ನಾಗಿ ಗೊತ್ತಿದೆ ಅದು. ಆದರೆ ಅದರ ಅರಿವಾಗ್ತಾ ಇಲ್ಲ ಅಷ್ಟೇ. ಅರಿವಾದರೆ ಏನಾಗುತ್ತೆ, ಬ್ರಹ್ಮಜ್ಞಾನಿ ಆಗ್ತೀವಿ. ಅಷ್ಟೇ ವ್ಯತ್ಯಾಸ ಈ ಎರಡಕ್ಕೂ. ಅಜ್ಞಾನ ಜ್ಞಾನ ಇದು ನಮಗೆ ಮುಖತಃ ಒಂದು ಕೇಳಿ ಗೊತ್ತಿದೆ, ಓದಿ ಗೊತ್ತಿದೆ, ಎಲ್ಲ ತಿಳ್ಕೊಂಡು ಗೊತ್ತಿದೆ, ಆದರೆ ಅದು ಸಾಕ್ಷಾತ್ತಾಗಿಲ್ಲ. ಸಾಕ್ಷಾತ್ತಾದ ತಕ್ಷಣ ಬ್ರಹ್ಮಜ್ಞಾನಿ. ಅಷ್ಟೇ ವ್ಯತ್ಯಾಸ ಇರುವಂಥದ್ದು, ಅಷ್ಟು ಸರಳ. ಆದರೆ ಅದಾಗೋದು ಅಷ್ಟೇ. ಹಾಗೆ ಹೀಗಾಗಿ ಇದು ಒಂದು ಅಧಿಷ್ಠಾನ ಬ್ರಹ್ಮ, ಪ್ರಪಂಚ ಆರೋಪಿತ, ಹಗ್ಗ ಅಧಿಷ್ಠಾನ, ಹಾವು ಆರೋಪಿತ. ಆ ರೀತಿ ಇದು ವೇದಾಂತದಲ್ಲಿ ಹೇಳುವಂಥ ವಿಷಯ. ಅಂದರೆ ಇಲ್ಲಿ ಹಗ್ಗ ಅಧಿಷ್ಠಾನ, ಹಾವು ಆರೋಪಿತ. ಅದೇ ರೀತಿ ಬ್ರಹ್ಮ ಅಧಿಷ್ಠಾನ, ಇಡೀ ಜಗತ್ತು ಆರೋಪಿತ. ಸಾಧಕರು ಏನು ಮಾಡಬೇಕು ಅಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಎರಡು ಪದ ಯಾಕೆ ಹೇಳಿದ್ರು ಅಂತ ಈಗ ಹೇಳ್ತೀನಿ ಕೇಳಿ. ಯಾಕೆ ಹೇಳ್ತಿದ್ದಾರೆ ಅಂದರೆ, ಸಾಧಕರಾದಂತಹ ನಾವುಗಳೇನು ಮಾಡಬೇಕು ಅಂದರೆ, ನಾವು ಆರೋಪಿತವನ್ನು ಅರಿಯೋದಕ್ಕೆ ಪ್ರಯತ್ನ ಮಾಡಬಾರ್ದು. ಈ ಪ್ರಪಂಚ ಯಾಕೆ ಹಿಂಗಿದೆ, ಅವ್ರು ಯಾಕೆ ಹಿಂಗೆ, ಇವ್ರು ಯಾಕೆ ಹಿಂಗೆ, ಈ ವಸ್ತು ಯಾಕೆ ಹಿಂಗಿದೆ, ಇದರಿಂದ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ನಾವು ಪ್ರಪಂಚದ ಕಡೆಗೆ ಗಮನವನ್ನು ಹರಿಸಿ ಆರೋಪಿತವನ್ನು ತಿಳಿಯೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಆಚಾರ್ಯರು ಹೇಳ್ತಾರೆ, ಆರೋಪಿತವನ್ನು ತಿಳಿಬೇಡಿ, ಅದು ಬಗೆ ಬಗೆಯಾಗಿಯೇ ಕಾಣುತ್ತೆ, ವಿಧ ವಿಧವಾಗಿ ಲಕ್ಷಾಂತರ ರೂಪಗಳನ್ನು ತಾಳುತ್ತೆ ಅದು ಆರೋಪಿತ. ನೀವೇನು ಅಂದ್ಕೊಂಡ್ರೆ ಅದೇ ಕಾಣುತ್ತದು, ಬೇಡ ಅದು. ಅದ್ರ ಬದಲು ಅಧಿಷ್ಠಾನವನ್ನು ತಿಳ್ಕೊಳ್ಳಿ. ಏನು ಅಧಿಷ್ಠಾನ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ, ಆರೋಪಿತವನ್ನು ತಿಳ್ಕೊಳ್ಳೋಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ಅದರಿಂದ ಯಾವಾಗಲೂ ಕೂಡ ಬ್ರಹ್ಮವನ್ನು ಅರಿಯಲು ಹೋಗುವುದೇ ಮುಖ್ಯವೇ ಹೊರತು ಪ್ರಪಂಚವನ್ನು ತಿಳ್ಕೊತೀನಿ, ಅದ್ರ ಮುಖಾಂತರ ಬ್ರಹ್ಮ ತಿಳ್ಕೊತೀನಿ ಅಂತ ಹೋಗಬೇಡಿ, ದಾರಿ ತಪ್ತೀರಾ. ಅದರಿಂದ ಆರೋಪಿತವನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅಧಿಷ್ಠಾನವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಆಚಾರ್ಯರು ಹೇಳ್ತಾರೆ. ಯಾವಾಗ ಎಲ್ಲ ತೋರಿಕೆಯು
ಸಂಪೂರ್ಣವಾಗಿ ಹೊರಟು ಹೋಗಿ ಬರೀ ಅಧಿಷ್ಠಾನ ಉಳಿಯುತ್ತೋ, ಅಂದರೆ ಎಲ್ಲ ದೇಹಗಳು ಎಲ್ಲವೂ ಹೋಗಿ ಇರೋದು ಒಂದೇ ಆದಾಗ, ಬ್ರಹ್ಮವೇ ಆದಾಗ, ಆ ಅರಿವಿಗೆ ಜ್ಞಾನ ಅಂತ ಹೆಸರು. ಅಷ್ಟೇ, ಬೇರೆ ಏನೂ ಅಲ್ಲ. ಈಗ ನಮ್ಮ ಕಣ್ಣಿಗೆ ವಿಧ ವಿಧವಾಗಿ ಕಾಣ್ತಾ ಇರೋದೆಲ್ಲವೂ ಕೂಡ ಯಾವತ್ತು ನಮ್ಮ ಕಣ್ಣಿಗೆ ಅಯ್ಯೋ ಇರೋದೆಲ್ಲ ಒಂದೇ ಅಲ್ವಾ ಅಂತ ಕಾಣಿಸುತ್ತೋ ಆ ಕ್ಷಣ ಜ್ಞಾನಿ. ಅಷ್ಟೇ, ಇಷ್ಟೇ ವ್ಯತ್ಯಾಸ. ಬಹುವಾಗಿ ನೋಡುವುದು ಅಜ್ಞಾನ, ಒಂದಾಗಿ ನೋಡುವುದು ಜ್ಞಾನ. ಜ್ಞಾನ ಬರೋದು ಅಂದರೆ ಇಷ್ಟೇ, ಎಲ್ಲದರಲ್ಲಿ ಒಂದನ್ನೇ ಕಾಣುವುದು, ಆತ್ಮನನ್ನೇ ಕಾಣುವುದು, ಬ್ರಹ್ಮನನ್ನೇ ಕಾಣುವುದು, ದೇವರನ್ನೇ ಕಾಣುವುದು, ಅಷ್ಟೇ ವಿಷಯ. ಆದರೆ ಅದು ಆಗಬೇಕು, ಅಷ್ಟೇ ಆಗಬೇಕು. ಅದಕ್ಕೆ ಆಚಾರ್ಯರು ಮುಂದೆ ಹೇಳ್ತಾರೆ, ದೇಹಸ್ಯಾಪಿ ಪ್ರಪಂಚತ್ವಾತ್ ಪ್ರಾರಬ್ಧಾವಸ್ಥಿತಿ ಕೂತಃ ಅಜ್ಞಾನಿ ಜನಬೋಧಾರ್ಥಂ ಪ್ರಾರಬ್ಧ ವ್ಯಕ್ತಿ ವೈಶ್ರುತಿ ಅಂತಾರೆ. ಅಂದರೆ ಶ್ರುತಿಗಳಲ್ಲಿ ಏನು ಹೇಳ್ತಾರೆ ಅಂದರೆ ಅದನ್ನು ಶ್ರುತಿಗಳಲ್ಲಿ ಹೇಳೋದನ್ನು ಹೇಳ್ತಾರೆ, ಆಚಾರ್ಯರು ಏನು ಹೇಳಬೇಕೋ ಅದನ್ನು ಅಪರೋಕ್ಷಾನುಭೂತಿಯಲ್ಲಿ ಹೇಳ್ತಾರೆ. ಅಂದರೆ ಪ್ರಪಂಚವೇ ಶೂನ್ಯವಾಗಿ ಹೋದ ಮೇಲೆ, ಎಲ್ಲ ಕಡೆಯೂ ಒಂದೇ ಕಾಣಕ್ಕೆ ಶುರುವಾದ ಮೇಲೆ, ಅದು ಶೂನ್ಯವೇ ತಾನೇ ಪ್ರಪಂಚ. ಶೂನ್ಯವಾದ ಮೇಲೆ ಅದರೊಳಗೆ ಸೇರಿರುವಂತಹ ದೇಹವೂ ಶೂನ್ಯವಾಗಿರುತ್ತದೆ ಅನ್ನುವುದನ್ನು ಹೊಸದಾಗಿ ಹೇಳಬೇಕಾ ನಿಮಗೆ? ಈಗೆಲ್ಲವೂ ಒಂದೇ ಅಂದಾಗ ನೀವೆಲ್ಲರೂ ಒಂದೇ ಥರ ಕಾಣಿಸ್ತಾ ಇದ್ದೀರಪ್ಪ ನನ್ನ ಕಣ್ಣಿಗೆ, ಎಲ್ಲವೂ ಒಂದೇ ಜ್ಯೋತಿಯ ರೂಪದಲ್ಲಿ ಕಾಣಿಸ್ತಾ ಇದ್ದೀರಾ ಅಂದಾಗ ನನ್ನನ್ನು ನಾನು ನೋಡಿಕೊಂಡ್ರೆ ಏನು ಅಲ್ಲೇನು ಕಾಣಿಸುತ್ತೆ? ಏನು ನನ್ನ ದೇಹನ ಕಾಣಿಸುತ್ತೆ? ಇಲ್ಲ, ಅಲ್ಲೂ ಜ್ಯೋತಿಯೇ ಕಾಣಿಸುತ್ತೆ. ಎಲ್ಲ ಒಂದೇ ಕಾಣಿಸೋದು. ಆವಾಗ ಏನು ಬೇರೆ ಬೇರೆ ಇಲ್ಲವೇ ಇಲ್ಲ, ಎಲ್ಲೆಲ್ಲೂ ಜ್ಯೋತಿಯೇ ಕಾಣಿಸೋದಕ್ಕೆ ಶುರುವಾಗತ್ತೆ. ಆವಾಗ ಅದರೊಳಗೆ ಸೇರಿರುವಂತಹ ಈ ದೇಹ ಇರುತ್ತಾ? ಇಲ್ಲ, ಶೂನ್ಯವಾಗಿ ಹೋಗ್ಬಿಡುತ್ತೆ. ಅದನ್ನು ಹೊಸದಾಗಿ ನಿಮ್ಗೆ ಹೇಳಬೇಕಾ ಅಂತ ಆಚಾರ್ಯರು ಕೇಳ್ತಾರೆ. ಆದರೂ ಕೂಡ ಶ್ರುತಿಯು ಮಂದಮತಿಗಳಿಗೆ ತಿಳಿಸುವ ಸಲುವಾಗಿ ಪ್ರಾರಬ್ಧ ಕರ್ಮ ಇದೆ ಅಂತ ಹೇಳ್ತಾರೆ ಅಷ್ಟೇ ಹೊರತಾಗಿ ಅದರಿಂದ ನೀವು ಪ್ರಾರಬ್ಧ ಇದೆ ಅಂತ ಹೇಳಿ ಅಂದ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಜ್ಞಾನಿಗಳಿಗೆ ಸಮಸ್ತ ಜಗತ್ತೂ ಕೂಡ ಆರೋಪಿತವೇ ಆಗಿರುತ್ತೆ ಅಲ್ವಾ? ಈಗ ನಮಗೂ ಕೂಡ ಎಲ್ಲವೂ ಆರೋಪಿತವೇ. ಯಾವಾಗ ತುಂಬ ಹೈಯೆಸ್ಟ್ ಉನ್ನತ ಹಂತದಲ್ಲಿ ಯಾವುದಾದ್ರೂ ಒಂದು ಗ್ರಂಥವನ್ನು ಓದ್ತಾ ಇದ್ದರೆ ಅದರಲ್ಲಿ ಇರುವಂತಹ ವಸ್ತುವನ್ನು, ಅದರಲ್ಲಿರುವಂಥ ವಿಷಯವನ್ನು ಅರ್ಥ ಮಾಡಿಕೊಂಡಾಗ ಆಗ ಒಮ್ಮೆಲೆ ಒಂದು ಬೆಳಕು ಬಂದಂತೆ ಆಗತ್ತೆ. ಎಲ್ಲವೂ ಒಂದೇ ಅಂತ ಆ ಒಂದು ಅನುಭವಕ್ಕೆ ಬರುತ್ತೆ ಸ್ವಲ್ಪ ಹೊತ್ತು. ಅದಾಗಿ ಸ್ವಲ್ಪ ಹೊತ್ತಾದಮೇಲೆ ಏನಾಗುತ್ತೆ, ಮತ್ತೆಲ್ಲವೂ ಬೇರೆ ಬೇರೆ ಆಗಿಬಿಡುತ್ತೆ. ಅಂತಹ ವೇಳೆಯಲ್ಲಿ ಆರೋಪಿತವೇ ಆಗಿದೆ ಜಗತ್ತು ಈಗ. ಅಂದರೆ ಜಗತ್ತು ನಮಗಿನ್ನೂ ಕಾಣಿಸ್ತಾ ಇದೆ, ಅದರಲ್ಲಿನ ವೈವಿಧ್ಯತೆ ಕಾಣಿಸ್ಕೊಳ್ತಾ ಇದೆ. ಈ ಎಲ್ಲವೂ ನಮಗೆ ಕಾಣಿಸ್ಕೊಳ್ತಾ ಇರೋದರಿಂದ ಅಜ್ಞಾನಿಗೆ ಅವನ ದೃಷ್ಟಿಕೋನದಿಂದ ಪ್ರಾರಬ್ಧ ಇದೆ ಅಂತ ಶ್ರುತಿಗಳು ಹೇಳುತ್ತೆ. ಶ್ರುತಿಗಳು ಹೇಳಿರೋದು ಯಾಕೆ ಅಂದರೆ ಅವನು ಇನ್ನೂ ಅಜ್ಞಾನಿ ಆಗಿರೋದರಿಂದ, ಪ್ರಪಂಚವೆಲ್ಲವೂ ಕೂಡ ವಿಧ ವಿಧವಾಗಿ ಅವನಿಗೆ ಕಾಣಿಸ್ತಾ ಇರೋದರಿಂದ, ಅವನ ಮನಸ್ಸು ಕೆಲಸ ಮಾಡ್ತಿರೋದ್ರಿಂದ, ಅವನ ರಾಗಭಾವಗಳಿರೋದರಿಂದ, ಅವನ ಶರೀರ ಅವನಿಗೆ ಅದು ನನ್ನದು ಅಂತ ಹೇಳಿ ಅವನು ಭ್ರಮಿಸಿರೋದ್ರಿಂದ, ಈ ಎಲ್ಲವೂ ಇರೋದರಿಂದ ಅವನಿಗೆ ಪ್ರಾರಬ್ಧ ಕರ್ಮವೂ ಇದೆ. ಹಿಂದೆ ಅದಕ್ಕೆ ಏನು ಉಳಿಸ್ಕೊಂಡಿರ್ತಾನೆ ಸಂಚಿತ ಕರ್ಮ ಅದು ಕೂಡ ಇದೆ ಅವನಿಗೆ. ಯಾರಿಗೆ? ಅಜ್ಞಾನಿಗೆ. ಆದರೆ ಜ್ಞಾನಿಗೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಅಜ್ಞಾನಿಗೆ ಅವನ ದೃಷ್ಟಿಕೋನದಿಂದ ಪ್ರಾರಬ್ಧ ಇದೆ ಅಂತ ಹೇಳಿ ಶ್ರುತಿಗಳು ಹೇಳೋದು ನಿಜ. ಯಾಕೆಂದರೆ ಅಜ್ಞಾನಿಗೆ ಇರುತ್ತೆ, ಅದು ಜ್ಞಾನಿಗೆ ಇರೋದಿಲ್ಲ. ಆದರೆ ಒಂದು ಸರ್ತಿ ಜ್ಞಾನವನ್ನು ಪಡ್ಕೊಂಡು ಬ್ರಹ್ಮವನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ, ಅದನ್ನು ಅರ್ಥ ಮಾಡಿಕೊಂಡವನಿಗೆ ಪ್ರಾರಬ್ಧವೂ ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಇದು ತುಂಬ ಜನಕ್ಕೆ ಕಾಡುವಂತಹ ಒಂದು ಪ್ರಶ್ನೆ. ಅಂದರೆ ನಾವು ಇನ್ನೂ ದೇಹವನ್ನು ಇಟ್ಕೊಂಡು ಹೊರಗಡೆ ಕೆಲಸ ಮಾಡ್ತಾ ಇದ್ದಾಗ ಏನಾದ್ರು ತಪ್ಪುಗಳಾದರೆ ಅದರ ಕರ್ಮವನ್ನು ನಾವು ಅನುಭವಿಸ್ಬೇಕಾ, ಅಥವಾ ಒಳ್ಳೆಯದನ್ನು ಮಾಡಿದರೆ ಅದರ ಒಳ್ಳೆ ಕರ್ಮಕ್ಕಾಗಿ ಮತ್ತೆ ಮತ್ತೆ ನಾವು ಹುಟ್ಟಬೇಕಾ ಅನ್ನೋ ಅನುಮಾನ ಇರುತ್ತೆ. ಬೇಕಾಗಿಲ್ಲ. ಯಾವಾಗ ನಾವು ಈ ನಮ್ಮ TOS ಕೆಲಸ ಆಗಲಿ, ಬೇರೆ ಏನೋ ಒಂದು ಸರ್ವಿಸ್ ಅಂತ ಹೇಳಿ ನೀವು ಹೊರಗಡೆ ಜನಕ್ಕೆ ಒಂದು ಸೇವೆಯನ್ನು ಸಲ್ಲಿಸ್ತೀರಾ, ಏನಿಲ್ಲ, ಯಾರೋ ಒಂದು ಏನೋ ವಿಷಯ ಕೇಳ್ತಾರೆ, ಅವ್ರಿಗೆ ಹೀಗಲ್ಲ ಹೀಗೆ ಅಂತ ಸತ್ಯವಾದದ್ದನ್ನು ಮಾರ್ಗದರ್ಶನ ಮಾಡಿಬಿಟ್ರೆ ಮುಗೀತಲ್ಲ, ಅದು ಒಂದು ಒಳ್ಳೆ ಕೆಲಸನೇ. ನಾನು ಮಾಡ್ತೀನಿ ಅನ್ನೋ ಭಾವನೆ ಅಲ್ಲಿ ನಿಲ್ತಲೇ ಇದ್ದಾಗ ಅದಕ್ಕೆ ಬೇಕಾದ ಕರ್ಮವನ್ನು ನಾವು ಅನುಭವಿಸ್ಬೇಕಾಗಿಲ್ಲ, ಯಾವುದೇ ಇದನ್ನು ಕೂಡ ಅನುಭವಿಸ್ಬೇಕಾಗಿಲ್ಲ. ಎಲ್ಲಿ ತನಕ ಅಂದರೆ ನಾನು ಮಾಡಿದೆ, ನಾನು ಸಹಾಯ ಮಾಡಿದೆ, ನಾನು ಈ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ, ನಾನೇ ಮಾಡೋದು ಅಂತ ಹೇಳಿ ನಾನು ಅನ್ನುವ ಭಾವನೆ ಮನಸ್ಸಿನಲ್ಲಿತ್ತೋ ಆಗ ಕರ್ಮಕ್ಕೆ ಸಿಗಾಕ್ಕೊತೀವಿ. ಅದು ಬೇಡ, ನಮಗೆ ಕರ್ಮ ಬೇಡ, ಒಳ್ಳೆಯ ಕರ್ಮವೂ ಬೇಡ ಅಂದರೆ ನಾನುವನ್ನು ಬಿಟ್ಟು ಮಾಡಬೇಕಾಗತ್ತೆ. ಅದನ್ನೇ ಕೃಷ್ಣ ಪರಮಾತ್ಮ ಗೀತೆಯುದ್ದಕ್ಕೂ ಹೇಳಿರುವಂತಹದ್ದು. ಹೇಗೆ ಕರ್ಮವನ್ನು ಮಾಡಬೇಕು,
ಕರ್ಮವನ್ನು ಅಕರ್ಮದ ರೀತಿಯಲ್ಲಿ ಮಾಡಿ ಅಂತಾರೆ. ಅಂದರೆ ನಾನು ಅನ್ನುವ ಭಾವನೆಯನ್ನು ಬಿಟ್ಟು ಎಲ್ಲ ಕೆಲಸಗಳನ್ನು ಮಾಡೋ, ಅವಾಗ ಕೆಟ್ಟದ್ದು ಮಾಡೋಕ್ಕಾಗೋದೇ ಇಲ್ಲ. ನಾನು ಅನ್ನೋದು ಇಲ್ದೇ ಇದ್ದರೆ ಕೆಟ್ಟದ್ದು ಮಾಡೋಕ್ಕೆ ಹೇಗಾಗತ್ತೆ? ಸ್ವಾರ್ಥದಿಂದನೇ ಅಲ್ವಾ ನಾವು ಕೆಟ್ಟದ್ದನ್ನು ಮಾಡೋದು, ಕೆಟ್ಟ ಮಾತನ್ನಾಡೋದು, ಕೆಟ್ಟ ಆಲೋಚನೆಯನ್ನು ಮಾಡೋದು ಎಲ್ಲ ಯಾವುದರಿಂದ? ನನ್ನ ದೇಹ ನಾನು ಸುಖವಾಗಿರಬೇಕು, ನನ್ನ ಮನೆ ಮಾತ್ರ ಚೆನ್ನಾಗಿರ್ಬೇಕು, ಬಾಕಿಯವರು ಹಾಳಾದರೆ ಏನಂತೆ, ಈ ಭಾವನೆ ಮನಸ್ಸಿನ ಒಳಗಡೆ ಇದ್ದರೆ ಇದು ಹಾಗೆ ಆಗುವಂಥದ್ದು. ಅದಕ್ಕೆ ನಾನು ಅನ್ನೋದು ಯಾವಾಗ ಇರೋದಿಲ್ಲ ಬ್ರಹ್ಮವನ್ನು ಅರಿತುಕೊಂಡವನಿಗೆ, ಆವಾಗ ಅವನಿಗೆ ಪ್ರಾರಬ್ಧವೂ ಇಲ್ಲ, ಯಾವ ಕರ್ಮವೂ ಇಲ್ಲ. ಇಲ್ಲಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ನಮಗೆ ಚೆನ್ನಾಗಿ ಅರ್ಥ ಆಗುವ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಆದರೆ ಜ್ಞಾನಿಗಳಿಗೆ ಈ ಪ್ರಪಂಚದಲ್ಲಿ ಮಾಡೋಕ್ಕೆ ಹೆಚ್ಚಿನ ಕೆಲಸ ಇದೆ. ಇದನ್ನು ಕೂಡ ನಾವು ತಿಳ್ಕೋಬೇಕು. ನಾವು ಜ್ಞಾನಿಗಳಾಗೋದ್ರೆ ಅಯ್ಯೋ ನಾನು ದೇಹ ಬಿಟ್ಬಿಡ್ತೀನಿ, ನನಗೆ ಜನನ ಮರಣ ಬೇಡ ಅಂತ ಎಲ್ಲ ನಾವು ಆಲೋಚನೆಯನ್ನು ಮಾಡಬಾರ್ದು. ಅಂದರೆ ಆಗ ಆ ಆಲೋಚನೆಗಳು ಬರಲಿಕ್ಕಿಲ್ಲ. ಆದರೆ ಈಗ ಕೂಡ ನಾವು ಅಯ್ಯೋ ನಾನು ಜನನ ಮರಣ ಚಕ್ರದಿಂದ ಪಾರಾದರೆ ಸಾಕು ಅನ್ನುವ ಭಾವನೆಯನ್ನು ಇಟ್ಕೊಂಡಿರಬಾರ್ದು. ಯಾವಾಗ ಈಶ್ವರ ಏನು ಕೆಲಸ ಕೊಡ್ತಾನೆ ಗೊತ್ತಿಲ್ಲ. ನಮ್ಮ ರೇಖೆ ಯಾವುದು ನಮಗೆ ಗೊತ್ತಿಲ್ಲ. 7 ರೇಖೆಗಳಿದೆ, ಅದರಲ್ಲಿ ಒಂದೊಂದರಲ್ಲಿ 7 ಉಪರೇಖೆಗಳಿದೆ. ನಾವು ಯಾವ ರೇಖೆಗೆ ಸಂಬಂಧಪಟ್ಟಿದ್ದೀವಿ ಗೊತ್ತಿಲ್ಲ. ಅದರ ಪ್ರಕಾರ ನಮಗೆ ಈಶ್ವರ ಏನು ಕೆಲಸ ಮಾಡಿಕೊಡ್ತಾನೆ, ಕೆಲಸ ವಹಿಸ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಸದಾಕಾಲ ಪ್ರಪಂಚಕ್ಕಾಗಿ ಈಶ್ವರನ ಸಂಸರಣೆಗಾಗಿ ಕೆಲಸ ಮಾಡ್ತೀನಿ ಅನ್ನುವ ಮನಸ್ಥಿತಿಯನ್ನು ಇಟ್ಕೊಂಡಿರಬೇಕು. ಆವಾಗ ಅವರು ನಮ್ಮನ್ನು ಉಪಯೋಗಿಸೋಕ್ಕಾಗತ್ತೆ. ಇಲ್ಲದೇ ಇದ್ದರೆ ಅವ್ರು ನಮ್ಮನ್ನು ಉಪಯೋಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ ಮನಸ್ಥಿತಿ ನಮ್ಮಲ್ಲಿರಬೇಕು. ನಾನು ಸದಾ ಸಿದ್ಧ, ನೀವು ಯಾವ ಕೆಲಸ ವಹಿಸಿದ್ರೆ ಅದನ್ನು ನಾನು ಮಾಡಬಲ್ಲೆ ಅಂದಾಗ ಅವ್ರಿಗೆ ಗೊತ್ತು ನಮ್ಮ ಕೈಲಿ ಏನು ಕೆಲಸ ಆಗತ್ತೆ, ಇಂಥ ಕೆಲಸ ನಮ್ಮ ಕೈಲಿ ಆಗತ್ತೆ ಅನ್ನೋದನ್ನು ಅವ್ರು ಕಂಡುಹಿಡಿತಾರೆ, ನಮಗೆ ಕಂಡುಹಿಡಿಯೋಕ್ಕಾಗಲ್ಲ. ಯಾಕೆಂದರೆ ನಾವು ಇನ್ನೂ ನಾನುವಿನೊಳಗಿದ್ದೀವಲ್ವ, ನಮಗಿನ್ನೂ ಮನಸ್ಸಿದೆ, ನಂಗೆ ಅದು ಆಗುತ್ತೆ, ನಂಗೆ ಇದು ಆಗುತ್ತೆ ಅಂತ ನಾವು ಅಂದ್ಕೊಳ್ಬಹುದು. ಅಥವಾ ನಂಗೆ ಆಗಲ್ಲ ಅಂತಲೂ ಅಂದ್ಕೋಬೋದು. ಅಯ್ಯೋ ನನ್ನ ಕೈಲಿ ಏನಾಗುತ್ತೆ, ತುಂಬ ಜನ ಆ ಥರ ಮಾತಾಡ್ತಾರೆ, ಅಯ್ಯೋ ನಮ್ಮ ಕೈಲಿ ಏನಾಗುತ್ತೆ, ಏನೂ ಆಗಲ್ಲ. ಆ ಭಾವನೆಯೇ ತಪ್ಪು. ಯಾತಕ್ಕೆ ಆ ಥರ ನಮ್ಮ ಬಗ್ಗೆ ನಾವು ಅಂದ್ಕೋಬೇಕು? ಸರ್ವಶಕ್ತನಾದ ಬ್ರಹ್ಮನಿಂದ ಬಂದಂತಹ ಕಿಡಿ ನಾವಾಗಿರುವಾಗ ಆ ಸರ್ವಶಕ್ತತ್ವ ನಮ್ಮಲ್ಲಿಲ್ವಾ? ಅದಕ್ಕೆ ಅಡ್ಡಿ ಆತಂಕ ಇದೆ. ಯಾಕೆಂದರೆ ನಾವು ಮಾಡಿದಂತಹ ಕರ್ಮಗಳು. ಹಾಗಂತ ನಮಗೇನು ಆಗದೇ ಇಲ್ಲ ಅಂತ ನಾವು ಯಾಕೆ ಅಂದ್ಕೋಬೇಕಾಗಿಲ್ಲ. ನಮ್ಮನ್ನು ನಾವು ಕೀಳಾಗಿ ನೋಡಬೇಕಾಗಿಲ್ಲ. ನಮಗೆ ಯಾವ ಭಾವನೆಯೂ ಬೇಡ. ನಾವು ಬಹಳ ದೊಡ್ಡವರು ಅಂತಲೂ ಬೇಡ, ನಾವು ಬಹಳ ಚಿಕ್ಕವರು ಅಂತಲೂ ಬೇಡ. ನಮ್ಮ ಕೈನಲ್ಲಿ ಏನಾಗತ್ತಪ್ಪ ಅದನ್ನು ನಿನ್ನ ಮಾಡಿಸ್ಕೊ, ನಾನು ಸಿದ್ಧ ಇದ್ದೀನಿ, ಈ ಭಾವನೆ ಸಾಕು. ಅಷ್ಟಿದ್ದಾಗ ಅವನು ಉಪಯೋಗಿಸ್ಕೊಳ್ತಾನೆ. ಹೇಗೆ ಉಪಯೋಗಿಸ್ಕೋಬೇಕೋ ಹಾಗೆ ನಮ್ಮನ್ನು ಉಪಯೋಗಿಸ್ಕೊಳ್ತಾನೆ. ಹಾಗಾಗಿ ಈ ಪ್ರಪಂಚದಲ್ಲಿ ಜ್ಞಾನಿಗಳಿಗೆ ಮಾಡೋಕ್ಕೆ ಹೆಚ್ಚಿನ ಕೆಲಸ ಇದೆ. ಯಾಕೆಂದರೆ ಅಜ್ಞಾನಿಗಳೇ ಹೆಚ್ಚು, ಜ್ಞಾನಿಗಳಿರೋದು ಬಹಳ ಕಡಿಮೆ. ಹಾಗಾಗಿ ಅವ್ರಿಗೆ ಎಷ್ಟೊಂದು ತರಹ ಕೆಲಸ ಇರುತ್ತೆ ಅಂದರೆ ಅಷ್ಟೊಂದು ಕೆಲಸ ಇರುತ್ತೆ, ನಮಗೆ ಊಹೆನೂ ಮಾಡೋಕ್ಕಾಗಲ್ಲ. ಈಗ ನಮ್ಮ ಜೀವನ್ಮುಕ್ತ ಮಹಾತ್ಮರು ಏನೇನು ಕೆಲಸ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅವರ ಬಗ್ಗೆ ಬಹಳಷ್ಟು ನಮಗೇನೂ ಗೊತ್ತಿಲ್ಲ. 1% ಗೊತ್ತಿದೆಯಾ ಅಂದರೆ ಅವರ ಪತ್ರಗಳನ್ನು ಓದಿದ್ರೆ, ಅವರನ್ನು ನೋಡಿದಂತಹ ಲೆಡ್ ಬೀಟರ್ ಆಗಲಿ, ಅನಿಬೆಸೆಂಟ್ ಆಗಲಿ, ಬ್ಲೌಡ್ಸ್ಕಿ ಅಮ್ಮವರಾಗಲಿ, ಆಲ್ಕಾಟ್ ಆಗಲಿ ಬರೆದಿಟ್ಟಿರೋದ್ರ ಬಗ್ಗೆ ತಿಳ್ಕೊಂಡ್ರೆ, ಅವರೂ ಅಷ್ಟೇ ಜನಕ್ಕೆ ಎಷ್ಟು ಹೇಳಬೇಕು ಅಷ್ಟು ಮಾತ್ರ ಹೇಳ್ತಾರೆ. ಅವ್ರು ಹೇಳ್ಬಾರದನ್ನು ಹೇಳಲ್ಲ ಅಲ್ವಾ. ಒಂದು ಕಡೆ ಮಹಾತ್ಮರು ಪತ್ರ ಬರೆಯುವಾಗ ಹೇಳ್ತಾರೆ, ಬ್ಲವಾಟ್ಸ್ಕಿ ಅವ್ರ ಬಗ್ಗೆ ಹೇಳ್ತಾರೆ, ಏನನ್ನು ಹೇಳಬಾರದೆಂದು ನಾವು ಹೇಳಿದ್ದೇವೆಯೋ ಅದನ್ನು ಆಕೆಯನ್ನು ಕಡಿದು ತುಂಡು ಮಾಡಿದರೂ ಆಕೆ ಹೇಳುವುದಿಲ್ಲ ಅನ್ನುವಂತಹ ಪದವನ್ನು ಬರೀತಾರೆ ಒಂದು ಕಡೆ ಬ್ಲವಾಟ್ಸ್ಕಿ ಅವರ ಮೇಲೆ. ಅಂದರೆ ಯಾವುದನ್ನು ಗುಪ್ತವಾಗಿಡಬೇಕೋ ಅದನ್ನು ಇಡಲೇಬೇಕಾಗತ್ತೆ, ಯಾವುದನ್ನು ಹೇಳಬೇಕೋ ಅದನ್ನು ಹೇಳಬೇಕಾಗತ್ತೆ. ಯಾಕೆಂದರೆ ಒಂಥರ ಮುಂಚೆ ಕಾಲಪೂರ್ವದಲ್ಲಿ ಕೊಟ್ಟಂತಹದ್ದು ಕೆಲವು ಸರ್ತಿ ಫೇಲ್ಯೂರ್ ಆಗಿಬಿಡುತ್ತೆ. ಅದಕ್ಕೋಸ್ಕರವಾಗಿ ಏನನ್ನೋ ತಿಳಿದೆ ಅಂತ ಇರುವಂಥವ್ರಿಗೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ನೀರೇ ಇಳಿಯದ ಗಂಟಲಲ್ಲಿ ಕಡುಬು ತುರುಕಿದಂತೆ ಅಂತ ಹೇಳ್ತಾರಲ್ವ, ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಏನನ್ನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಆ ಹಂತದಲ್ಲಿ ಹೇಳಬಾರ್ದು ಅಂದರೆ ಹೇಳಲೇಬಾರ್ದು. ಆ ಥರ ತುಂಬ ಇರುತ್ತೆ. ಹಾಗೆ ಜ್ಞಾನಿಗಳಿಗೆ ಈ ಪ್ರಪಂಚಕ್ಕೆ ಮಾಡೋಕ್ಕೆ ಹೆಚ್ಚಿನ ಕೆಲಸ ಇದೆ. ಈಶ್ವರನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರೋದಕ್ಕೆ, ಈ ಪ್ರಪಂಚದ ಅಜ್ಞಾನವನ್ನು ಹೋಗಲಾಡಿಸೋದಕ್ಕೆ ಸಹಾಯ ಮಾಡಲಿಕ್ಕೋಸ್ಕರ ನಮಗೆ ತಿಳಿಯದ ಗೊತ್ತಾಗದೇ ಇರುವಂತಹ ಎಷ್ಟೊಂದು ಗುರುತರವಾದಂತಹ ಕಾರ್ಯಗಳಿದೆ. ಗುರುತರ ಅಂದರೆ ತುಂಬ ಬೃಹತ್ತಾದಂತಹ ಕಾರ್ಯಗಳಿದೆ. ಅದು ಕಾರ್ಯಗಳು ಜ್ಞಾನಿಗಳಿಗೆ ತಿಳಿದೂ ಇರುತ್ತೆ. ಅವರು ಅದನ್ನು ಮಾಡಬಲ್ಲರು, ಅವ್ರಿಗೆ ಅದನ್ನು ವಹಿಸಿಕೊಡ್ತಾರೆ. ಹಾಗಾಗಿ ಅವರು ಜೀವನ್ಮುಕ್ತರಾದ ಮೇಲೆ ತಮ್ಮ ದೇಹವನ್ನು ಉಳಿಸ್ಕೊಳ್ತಾರೆ. ಅವರು ಇಟ್ಕೊಂಡೇ ಕೆಲಸ ಮಾಡ್ತಾರೆ. ಒಂದು ಗ್ರಂಥದಲ್ಲಿ ಬಹಳ ಹಿಂದೆ ಯಾವಾಗಲೂ ಓದಿದ ನೆನಪಿದೆ.
ಒಟ್ಟು ಇಡೀ ಭೂಮಿಯ ಮೇಲೆ 24 ಜನ ಜೀವನ್ಮುಕ್ತರು ಇರ್ತಾರೆ, ಜೀವನ ಮಾಡ್ತಿರ್ತಾರೆ, ಅಂದರೆ ಜನ್ಮ ತಗೊಂಡಿರ್ತಾರೆ, ಅದರ ತಮ್ಮ ಸ್ಥೂಲ ದೇಹದೊಂದಿಗೆ ಕೆಲಸ ಮಾಡ್ತಿರ್ತಾರೆ ಅಂತ ಯಾವಾಗಲೂ ನಾನು ಓದಿದ್ದೆ, ಯಾವುದೋ ಪುಸ್ತಕದಲ್ಲಿ ಓದಿದ್ದೆ. ಇಲ್ಲದೇ ಇದ್ದರೆ ಈ ಭೂಗ್ರಹದ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯಲ್ಲ, ಅವರಿದ್ದು ಅದನ್ನೆಲ್ಲ ನೋಡ್ಕೊಳ್ತಾರೆ ಅಂತ ಹೇಳಿ ಅದನ್ನು ಓದಿದ ನೆನಪಿದೆ. ನಮ್ಮ ಜೀವನ್ಮುಕ್ತರು ಸಹ ಅವರು ದೇಹದಾರಿಗಳಾಗಿದ್ದಾರಲ್ವ, ಅವರೆಲ್ಲರೂ ದೇಹದಾರಿಗಳೇನೇನೆ. ಅವರ ಕೈ ಕೆಳಗೆ ಕೆಲಸ ಮಾಡೋರು ಯಾರು? ಅವರು ದೇಹದಾರಿಗಳೇ. ಎಷ್ಟು ಯಾವ ಹಂತಕ್ಕೆ ಹೋದರೂ ಕೂಡ ಅವ್ರು ದೇಹ ಧರಿಸ್ಕೊಂಡಿರ್ತಾರಲ್ವ. ಹಾಗಾಗಿ ಅವರ ಕೆಳಗೆ ಕಾರ್ಯಪ್ರವೃತ್ತರಾಗಬೇಕಾದಂಥವರು ಕೂಡ ದೇಹದಾರಿಗಳಾಗಿಯೇ ಇದ್ದಾರೆ. ಅವರೆಲ್ಲರೂ ಕೂಡ ಬ್ರಹ್ಮಭಾವದಲ್ಲಿ ನೆಲೆ ನಿಂತವರು, ಇದನ್ನು ನಾವು ಮರೆಯೋ ಹಾಗಿಲ್ಲ. ಎಲ್ಲರೂ ಕೂಡ ಜೀವನ್ಮುಕ್ತರಿಂದ ಹಿಡಿದು ಸನತ್ ಕುಮಾರ ಪ್ರಭುಗಳಿಂದ ಹಿಡಿದು, ಅದಕ್ಕೆ ಅವರನ್ನು ಕುಮಾರ ಅನ್ನೋದು, ಶಿವನ ಕುಮಾರ ಅವರು, ಸನತ್ ಕುಮಾರ. ಅವರಿಂದ ಹಿಡಿದು ಬ್ರಹ್ಮಭಾವದಲ್ಲಿಯೇ ನೆಲೆ ನಿಂತವರು, ಅಲ್ಲಿಂದ ಹಿಡಿದು ಕೆಳಗಿನ ಜೀವನ್ಮುಕ್ತರವರೆಗೂ ಕೂಡ ಪ್ರತಿಯೊಬ್ಬರೂ ಕೂಡ ಬ್ರಹ್ಮಭಾವದಲ್ಲಿ ನಿಂತಿರೋ ಅಂಥವರು. ಹಾಗಾಗಿ ಅವರೆಲ್ಲರೂ ಕೂಡ ನಮಗೆ ಬ್ರಹ್ಮಸ್ವರೂಪರೇ. ಬ್ರಹ್ಮದಲ್ಲಿ ನೆಲೆ ನಿಂತವರು ಅಂದ್ರೇನು? ಅವರೇ ಬ್ರಹ್ಮ. ಹಾಗಾಗಿ ಅವರೆಲ್ಲರೂ ಬ್ರಹ್ಮವಾಗಿಯೇ ಇರ್ತಾರೆ. ಬ್ರಹ್ಮಕ್ಕೆ ಪ್ರಾರಬ್ಧ ಕರ್ಮವಿಲ್ಲ. ಹಾಗಾಗಿ ಜ್ಞಾನಿ ಸಾಕ್ಷಾತ್ ಬ್ರಹ್ಮವೇ ಆಗಿರ್ತಾನೆ ಅಂತ ಆಚಾರ್ಯರು ಮುಕ್ತಾಯ ಮಾಡ್ತಾರೆ ಆ ಶ್ಲೋಕವನ್ನು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಬ್ರಹ್ಮಜ್ಞಾನದ ಫಲವೇನೆಂದರೆ ಬ್ರಹ್ಮವನ್ನು ಅರಿತ ತಕ್ಷಣ ಅವನ ಹೃದಯದಲ್ಲಿ ಅಜ್ಞಾನದಿಂದ ಉಂಟಾಗಿದ್ದ ಕಾಮದ ಅಂದರೆ ಆಸೆಯ ಗಂಟು ಬಿಚ್ಕೊಳ್ಳುತ್ತೆ. ಅದನ್ನು ಭಗವಾನ್ ಬುದ್ಧರು ಚೆನ್ನಾಗಿ ಹೇಳ್ತಾರೆ. ತನ್ಹ ಅನ್ನೋದಿದೆ, ನಮಗೆ ಆಸೆ ಹೊರಟು ಹೋಗಿದೆ, ಆಸೆ ಅಷ್ಟಿಲ್ಲ ಅಂದರೂ ಆಸೆಯ ಬೇರು ಇರುತ್ತೆ ಅಂತರಾಳದಲ್ಲಿ, ಆ ಬೇರು ಕೂಡ ಕಳ್ಚ್ಕೋಬೇಕು ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ಹೇಳ್ತಾರೆ, ಬ್ರಹ್ಮಜ್ಞಾನಿಯಾದ ತಕ್ಷಣ, ಬ್ರಹ್ಮಭಾವವನ್ನು ಅರಿತ ತಕ್ಷಣ ಅವನ ಹೃದಯದಲ್ಲಿ ಅಜ್ಞಾನದಿಂದ ಉಂಟಾಗಿದ್ದ ಈ ಕಾಮದ ಗಂಟು ಬಿಚ್ಕೊಳ್ಳುತ್ತೆ ಅಂತಾರೆ. ಅಂದರೆ ಪೂರ್ತಿಯಾಗಿ ಹೊರಟು ಹೋಗುತ್ತೆ ಅಂತಾರೆ. ಆವಾಗ ಏನಾಗುತ್ತೆ ಅಂದರೆ ಅವನ ಎಲ್ಲ ಸಂಶಯಗಳು ನಿವಾರಣೆಯಾಗತ್ತೆ, ಹಾಗೆ ಎಲ್ಲ ಕರ್ಮಗಳು ನಾಶವಾಗಿ ಹೋಗುತ್ತೆ. ಜ್ಞಾನಿಗೆ ಯಾವುದೇ ಕರ್ಮವಿಲ್ಲ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ಅಂದರೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಅಂತಾರೆ. ಅಂದರೆ ಜ್ಞಾನವೆಂಬ ಬೆಂಕಿಯು ಸಕಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತೆ. ಇದು ಭಗವದ್ಗೀತೆಯ ಶ್ಲೋಕ, ಇದು ಅರ್ಧ ಶ್ಲೋಕ. ಹಾಗಾಗಿ ಎಲ್ಲವನ್ನ ಸುಟ್ಟು ಭಸ್ಮ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಅದರಿಂದ ಜ್ಞಾನಿಗೆ ಯಾವುದೇ ಕರ್ಮ ಇಲ್ಲ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ತೈತ್ತರೀಯದಲ್ಲಿ ಹೇಳ್ತಾರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ನಾವು ಅದರ ಮಂತ್ರಗಳನ್ನು ಹೇಳ್ತಾನೆ ಇರ್ತೇವಲ್ವ. ಸತ್ಯವೂ ಅದೇ, ಜ್ಞಾನವೂ ಅದೇ, ಅನಂತವೂ ಅದೇ, ಬ್ರಹ್ಮವೂ ಅದೇ. ಅಂದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂದರೆ ಬ್ರಹ್ಮವು ಸತ್ಯವಾಗಿಯೂ ಇದೆ, ಜ್ಞಾನಸ್ವರೂಪಿಯಾಗಿಯೂ ಇದೆ, ಅನಂತವಾಗಿಯೂ ಇದೆ. ಅದನ್ನು ನಾವು ಸತ್ಯ ಅಂತ ಕರಿತೇವೆ ಅಂತಾರೆ. ಹಾಗಾಗಿ ಜ್ಞಾನ ಉಂಟಾದ ಮೇಲೆ ದ್ವೈತ ಇರೋದಿಲ್ಲ. ಯಾಕೆಂದರೆ ಸತ್ಯನೂ ಅದೇ, ಬ್ರಹ್ಮನೂ ಅದೇ, ಜ್ಞಾನನೂ ಅದೇ, ಆನಂದ ಸ್ವರೂಪಿಯೂ ಅದೇ, ಎಲ್ಲವೂ ಅದೇ ಅಂದಾಗ ಇರೋದು ಒಂದೇ, ಎರಡಲ್ಲ. ಹಾಗಾಗಿ ಅವನು ಅದ್ವೈತದಲ್ಲಿಯೇ ನೆಲೆ ನಿಲ್ತಾನೆ ಅಂತಾರೆ. ಅದ್ವೈತ ಜ್ಞಾನದ ಶುದ್ಧ ಸ್ವರೂಪ ಅದು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವಂಥದ್ದು ಅದ್ವೈತದಲ್ಲಿರುವ ಶುದ್ಧ ಸ್ವರೂಪ. ಇದು ಜ್ಞಾನಿಯ ಸ್ಥಿತಿ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಹೀಗೆ ಜ್ಞಾನಿಗಳ ಸ್ಥಿತಿಯ ಬಗ್ಗೆ ಹಾಗೂ ಅವರು ಕರ್ಮರಹಿತರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ, ಸರಿಯಾಗಿ ಅರ್ಥ ಮಾಡಿಕೊಂಡು ಯಾವ ಒಂದು ಅನುಮಾನವೂ ಇಲ್ಲಿ ಇರಲಿಕ್ಕಿಲ್ಲ. ಜ್ಞಾನಿ ಬ್ರಹ್ಮನಲ್ಲೇ ನೆಲೆ ನಿಂತಿರೋದ್ರಿಂದ ಅವನಿಗೆ ಕರ್ಮವಿಲ್ಲ ಅನ್ನೋದು ನಮಗೆ ಗೊತ್ತಾಯಿತು, ಕರ್ಮರಹಿತರು. ಇನ್ನು ಅಪರೋಕ್ಷ ಅನುಭೂತಿ ಗ್ರಂಥ ಇದೆಯಲ್ಲ, ಆ ಗ್ರಂಥದ ಉದ್ದೇಶ ಬರೀ ಜ್ಞಾನಿಗಳ ಸ್ಥಿತಿಯನ್ನು ವರ್ಣಿಸುವುದು ಮಾತ್ರ ಅಲ್ಲ. ಈಗ ಇಷ್ಟೆಲ್ಲ ನಾವು ಏನೇನು ಹೇಳಿದ್ವಿ, ಅಪರೋಕ್ಷಾನುಭೂತಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಅಂದರೆ ಡೈರೆಕ್ಟ್ ಪರ್ಸೆಪ್ಷನ್ ಅಂತ ತಿಳ್ಕೊಂಡ್ವಿ. ಆಮೇಲೆ ಇದು ನಾವು ಹೇಗೆ ವಿಚಾರ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಅಜ್ಞಾನ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಜ್ಞಾನ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಎಲ್ಲ ತಿಳ್ಕೊತ ಅದ್ವೈತ ಬ್ರಹ್ಮ ತಿಳ್ಕೊಂಡ್ವಿ. ಈಗ ತಿಳ್ಕೊಂಡಿದ್ದೇನೋ ಅವನಿಗೆ ಕರ್ಮ ಇಲ್ಲ ಅಂತ ಹೇಳಿ ತಿಳ್ಕೊಂಡ್ವಿ. ಜ್ಞಾನಿಯ ಸ್ಥಿತಿ ಇದು, ಕರ್ಮ ಇಲ್ಲದ ಸ್ಥಿತಿ. ಇದೆಲ್ಲ ತಿಳ್ಕೊಂಬಿಟ್ರೆ ಏನಾಯಿತು, ಏನು ಉಪಯೋಗ ಆಯಿತು ನಮಗೆ ಅಲ್ವಾ? ಈ ಗ್ರಂಥ ಬರೆದಿರೋದು ಯಾತಕ್ಕೆ? ಶಂಕರಾಚಾರ್ಯರು ಜ್ಞಾನಿ ಸ್ಥಿತಿ ತಿಳಿಸೋಕ್ಕ ಅಲ್ಲ, ಜ್ಞಾನಿ ಸ್ಥಿತಿ ತಿಳಿಸೋಕ್ಕಲ್ಲ. ಅವ್ರು ಹೇಳ್ತಾರೆ,
ಎಲ್ಲರೂ ಸಾಧಕರಾಗಲಿ, ಎಲ್ಲ ಸಾಧಕರು ಜ್ಞಾನಿಗಳಾಗಲಿ ಅನ್ನುವುದಕ್ಕೋಸ್ಕರ ಬರೆದಿರೋದು. ಅವ್ರು ಸುಮ್ಮನೆ ಬರೆದಿಲ್ಲ ಪುಸ್ತಕನ. ಎಲ್ಲ ಸಾಧಕರು ಯಾರ್ಯಾರು ಈ ಅಪರೋಕ್ಷಾನುಭೂತಿ ಗ್ರಂಥವನ್ನು ಓದ್ತಾರೋ ಕೇಳ್ತಾರೋ ಎಲ್ಲ ಸಾಧಕರು ಜ್ಞಾನಿಗಳಾಗಬೇಕು ಅನ್ನೋದು ಅವರ ಉದ್ದೇಶವೇ ಹೊರತು ಜ್ಞಾನಿ ಸ್ಥಿತಿ ಹೀಗಿದೆ, ಇದು ಹಿಂಗಿದೆ, ಅದಂಗಿದೆ ಅಂತೇಳಿ ಕೈ ಬಿಡೋದಲ್ಲ ಅವರ ಉದ್ದೇಶ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು, ಸಾಧಕ ಏನು ಮಾಡಬೇಕು, ಅಪರೋಕ್ಷಾನುಭೂತಿ ಕಡೆಗೆ ಹೋಗೋಕ್ಕೆ ಏನು ಮಾಡಬೇಕು, ಅದಕ್ಕೆ ಸಾಧಕರುಗಳು ಏನು ಮಾಡಬೇಕು, ಯಾವ ಸಾಧನೆ ಕೈಗೊಳ್ಳಬೇಕು ಅನ್ನುವುದನ್ನು ತಿಳಿಸುವುದು ಮತ್ತು ಸಾಧಕರನ್ನು ಸದಾ ಬ್ರಹ್ಮಭಾವದಲ್ಲಿಯೇ ನೆಲೆಸಲು ಪ್ರೋತ್ಸಾಹಿಸುವುದು ಈ ಗ್ರಂಥದ ಉದ್ದೇಶ. ಎಲ್ಲರನ್ನು ಸುಮ್ಮನೆ ಬಿಟ್ಟುಬಿಡೋದಲ್ಲ. ಜ್ಞಾನಿಯ ಸ್ಥಿತಿಯನ್ನು ತಿಳಿಸ್ತಾ, ಜ್ಞಾನದ ಸ್ಥಿತಿಯನ್ನು ತಿಳಿಸ್ತಾ, ಪ್ರತಿಯೊಬ್ಬ ಸಾಧಕನೂ ಕೂಡ ಬ್ರಹ್ಮಭಾವದಲ್ಲಿ ನೆಲೆಸು ಅಂತ ಹೇಳಿ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ಈ ಗ್ರಂಥ ಬರೆದಿದ್ದೀನಿ ಅಂತ ಆಚಾರ್ಯರು ಹೇಳ್ತಾರೆ. ಆ ಒಂದು ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ, ಸದಾ ಸಾಧಕನನ್ನು ಬ್ರಹ್ಮಭಾವದಲ್ಲಿ ನೆಲೆಸಲು ಪ್ರೋತ್ಸಾಹಿಸಲು ಈ ಗ್ರಂಥವನ್ನು ಬರೆದಿದ್ದೇನೆ ಅಂತಾರೆ. ಹಾಗಾಗಿ ನಾವುಗಳೇನು ಮಾಡಬೇಕೀಗ, ಇನ್ನೊಂದು ಭಾಗ ಇದೆ, ಸಾಧನೆಯ ಭಾಗ. ಸ್ವಲ್ಪ ಒಂದು 1/4 ಗಂಟೆ ಜಾಸ್ತಿ ತೆಗೆದುಕೊಳ್ತೇನೆ, ಈಗ ಬೇಗ ಮುಗಿಸ್ತೀನಿ ನಾನು, ಯಾಕೆಂದರೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ಹಾಗಾಗಿ ಕೊನೆಯ ಒಂದು ಭಾಷಣ ಏನಿದೆ, ಅಂದರೆ ಕೊನೆಯ ಒಂದು ವ್ಯಾಸಂಗ ತರಗತಿ ಏನಿದೆ, ಅದು ನಿಧಿಧ್ಯಾಸನ ಅಂತ. ಅಂದರೆ ಸಾಧಕ ಆದವನು ಇಷ್ಟೆಲ್ಲ ತಿಳ್ಕೊಂಡಾಗೋಗಿದೆ, ಈಗ ನಮ್ಮ ಕೆಲಸ ಏನೋ, ನಾವೇನು ಮಾಡಬೇಕು ಅದನ್ನು ಮಾಡುವ ಕೆಲಸವನ್ನು ಮಾಡೋಣ. ಯಾವಾಗ, ಇನ್ನೊಂದು 1.5 ಗಂಟೆ ಬಿಟ್ಟು ಆ ಕೆಲಸವನ್ನು ನಾವು ಮಾಡೋಣ. ವಂದನೆಗಳು.